ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 205ನೇ ವಿಷಯಾಂಕ 116ನೇ ದೋಹ ತತ್ಸಂಬಂಧಿ ಚಿಂತನ ಎಲ್ಲ ಮಾಡಿಯಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತ ಪುನರಾವರ್ತನೆಯ ಅಂತಿಮ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ಒಳಗಡೆ ಮತ್ತು ಹೊರಗಡೆ ಚೈತನ್ಯ ವ್ಯಾಪಿಸಿದೆ. ಹೊರಗಿನ ವಸ್ತುಗಳನ್ನು ಗುರುತಿಸಬೇಕಾದ್ರೆ ಬ್ರಹ್ಮಾಂಡದಲ್ಲಿ ಕಾಣುವ, ತೋರುವ, ಮುಟ್ಟಲು, ಮೂಸಿಸಲು, ರುಚಿಸಲು ನಾವು ಏನು ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಏನೇನು ಚಟುವಟಿಕೆ ಮಾಡ್ತೀವಿ ಅದೆಲ್ಲ ಹೊರಗಿನ ವಸ್ತುಗಳು. ಆ ವಸ್ತುಗಳನ್ನು ಗುರುತಿಸಬೇಕಾದ್ರೆ ನಮ್ಮ ಅಂತಃಕರಣದೊಳಗಿರುವ ಅಂತಃಕರಣ ಅಂತರ್ಗತವಾದಂಥ ಪ್ರಮಾತ ಚೇತನ ಹೊರಗೆ ಬರಬೇಕಾಗ್ತದೆ. ಹೊರಗೆ ಬಂದು ಪ್ರಮಾಣದ ಮೂಲಕ ಹೊರಗೆ ಬಂದು ಆ ಪ್ರಮಾತ ಚೇತನನೇ ಪ್ರಮಾಣ ಚೇತನ ಅನ್ನಿಸ್ಕೊತದ. ಆ ಪ್ರಮಾಣ ಚೇತನದ ಜೊತೆಗೆ ಆಭಾಸ, ಕೂಟಸ್ಥ, ಅವಿದ್ಯೆ ಎಲ್ಲ ಜೊತೆಗೂಡಿಕೊಂಡೇ ಇರ್ತದ. ಮತ್ತೆ ಅಂತಃಕರಣ ಅಂತರ್ಗತವಾದ ಆರೂಢ ಚೇತನನೂ ಇರ್ತದ. ಮತ್ತೆ ಅದೇ ಸೆಟ್ ಆಫ್ ಕಂಪ್ಲೀಟ್ ಒಂದು ಸೆಟ್ ಏನದಲ್ಲ ಅದು ಇಂದ್ರಿಯದಿಂದ ವಿಷಯದ ತನಕ ಹೋಗೋದಕ್ಕೆ ಪ್ರಮಾಣ ಚೇತನ ಅನಿಸ್ಕೊಂಡ್ರೆ ಅದೇ ಚೇತನ ಮುಂದೆ ಆ ವಸ್ತುವಿನ ವಿಷಯಾಕಾರ ತಾಳಿದಾಗ ಪ್ರಮಾಚೇತನ ಅನಿಸ್ಕೊತದ. ಆ ಪ್ರಮಾಚೇತನದಲ್ಲೂ ಕೂಡ ವೃತ್ತಿ, ಆರೂಢ ಚೇತನ, ಉಪಹಿತ ಚೇತನನೂ ಇರ್ತದ, ಕೂಟಸ್ಥನೂ ಇರ್ತದ, ಅವಿದ್ಯೆನೂ ಇರ್ತದ. ಇಲ್ಲೇನಿರ್ತದ ಅದೆಲ್ಲ ಅಲ್ಲಿನೂ ಇರ್ತದ. ಆ ಪ್ರಮಾಚೇತನ ತಾನು ಸ್ವಯಂ ಪ್ರಕಾಶ, ಚೇತನ ಸ್ವಯಂ ಪ್ರಕಾಶ ಅದ. ಆ ಪ್ರಮಾಚೇತನ ಯಾವ ವಿಷಯವನ್ನು ಸಂಧಿ ಮಾಡ್ತದ, ಆ ವಿಷಯದ ಆಕಾರ ತಾಳ್ತದ, ಆ ವಸ್ತುವಿನಲ್ಲಿ ಇರುವಂತ ಪ್ರಮೇಯ ಚೇತನ ಮತ್ತು ಪ್ರಮಾಚೇತನ ಅವೆರಡೂ ಸಂಗಮ ಆಗ್ತವ. ಎರಡೂ ಚೇತನಗಳು ಸಂಗಮ ಆದಾಗ ಅಲ್ಲಿರುವ ಆಭಾಸನಿಗೆ ಇದು ಘಟ, ಇದು ಪಟ, ಇದು ದೇಹ, ಇದು ಬ್ರಹ್ಮಾಂಡ, ಇದು ಪಿಂಡಾಂಡ, ಇದರೊಳಗೆ ಇರುವಂತ ಬುದ್ಧಿ, ಚಿತ್ತ ಏನನ್ನೋದೆಲ್ಲ ಗುರುತಿಸಂತ ಕೆಲಸ ಹೊರಗಿನ ವಸ್ತುಗಳನ್ನು ಗುರುತಿಸ್ತದ. ಆದರೆ ಆತ್ಮ ಎನ್ನುವುದೇನದಲ್ಲ, ಕೂಟಸ್ಥ ಸಾಕ್ಷಿ ಚೇತನ ಏನದಲ್ಲ ಅದು ಒಳಗೆ ಅದ. ಒಳಗೆ ಇರುವ ಕಾರಣ ಆ ವೃತ್ತಿ ಹೊರಗೆ ಬರೋ ಅವಶ್ಯಕತೆ ಇಲ್ಲ. ಅದು ಒಳಗೆ ಇತ್ತು ಅಂತಂದ್ರೆ ಈ ಹೊರಗಿನ ವ್ಯಾಪಾರಗಳನ್ನೆಲ್ಲ ತ್ಯಜಿಸಿತ್ತು ಅಂದ್ರೆ ಆ ಅಂತಃಕರಣವೇ, ಅಂತಃಕರಣ ವೃತ್ತಿಯೇ ಆತ್ಮನೇ ಆಗಿಬಿಡ್ತು, ಆತ್ಮಾಕಾರ ಆಗಿಬಿಡ್ತು. ವ್ಯವಹಾರ ಎಲ್ಲ ತ್ಯಜಿಸಿದಾಗ ಆತ್ಮಾಕಾರ ಆಗ್ತು. ಅದಕ್ಕೆ ಅಲ್ಲಿ ಭಗವದ್ಗೀತೆ ಒಳಗೆ ಹೇಳ್ತಾರೆ,
ಏನಂದ್ರೆ ಭಗವದ್ಗೀತೆ 6ನೇ ಅಧ್ಯಾಯ 5ನೇ ಶ್ಲೋಕ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋ ಬಂಧಾಯ ವಿಷಯಾಸಕ್ತಂ ಮುಕ್ತ ನಿರ್ವಿಷಯಂ ಸ್ಮೃತ. ಅಂದ್ರೆ ಮನವೇ ಮನುಷ್ಯನ ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಪ್ರಮುಖವಾದ ಕಾರಣವಾಗಿದೆ. ವಿಷಯಾಸಕ್ತವಾದ ಮನವೇ ಬಂಧನಕಾರಿಯಾಗಿದೆ. ಯಾವಾಗ ಅದು ವಿಷಯಾಸಕ್ತವಾಗಿ ಆ ಮನಸ್ಸು ಹೊರಗೆ ಹೋಗಿರ್ತದ, ವೃತ್ತಿ ಹೊರಗೆ ಹೋಗಿರ್ತದ, ಆವಾಗ ಅದು ಮನಸ್ಸು ಅನಿಸ್ಕೊತದ. ನಿರ್ವಿಷಯಾಸಕ್ತ ಮನವೇ ಮೋಕ್ಷಪ್ರದಾಯಕವಾಗಿದೆ. ನಿರ್ವಿಷಯಾಸಕ್ತ ಮನವೇ ಮೋಕ್ಷಪ್ರದಾಯಕವಾಗಿದೆ ಅಂತಂದ್ರ ಅದೇನಾಗ್ಯದ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸ್ವರೂಪನೇ ಆಗಿಬಿಡುತ್ತದು. ಆ ಮನ ಸಂಕಲ್ಪ ವಿಕಲ್ಪಗಳು ಮಾಡುವಲ್ಲಿ ಮನವೆನಿಸಿತ್ತು, ಸಂಕಲ್ಪ ವಿಕಲ್ಪಗಳ ನಡೆದಲ್ಲಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆನಿಸಿತ್ತು ಅಂತ ಸಿದ್ದರಾಮೇಶ್ವರರು ಹೇಳ್ತಾರೆ. ಪ್ರತಿಯೊಂದು ವಸ್ತು ನಾಮರೂಪಗಳನ್ನು ಯಾಕೆ ಪಡ್ಕೊತದ ಅಂತಂದ್ರೆ ಅದು ಲೌಕಿಕ ವ್ಯವಹಾರದಲ್ಲಿ ತೊಡಗಿ ಲೌಕಿಕ ವ್ಯವಹಾರದಲ್ಲಿ ಪಾತ್ರ ವಹಿಸಿದಾಗ ನಾಮರೂಪಗಳನ್ನು ಪಡ್ಕೊತದ. ಯಾವಾಗ ಆ ಲೌಕಿಕ ವ್ಯವಹಾರಗಳಲ್ಲಿ ಪಾತ್ರ ವಹಿಸದೆ ತನ್ನ ಪಾಡಿಗೆ ತಾನಿರ್ತದ, ಅದು ತನ್ನ ಮೂಲ ಸ್ವರೂಪದಲ್ಲಿರ್ತದೆ. ಅದೇ ಮೋಕ್ಷ, ಅದೇ ಆತ್ಮಸ್ವರೂಪ ಅಂತ ಹೇಳಿ ಈ ರೀತಿಯಿಂದ ಹೊರಗಿರುವ ಪದಾರ್ಥಗಳ ಪ್ರತ್ಯಕ್ಷ ಜ್ಞಾನವು ಎಲ್ಲಿ ಆಗುವುದೋ ಅಲ್ಲಿ ಅಂತಃಕರಣದ ವೃತ್ತಿ ಹೊರಗೆ ಹೋಗಿ ವಿಷಯಗಳಾಗಲ್ಪಟ್ಟ ಯಾವ ಘಟಾದಿಗಳ ಸಮಾನ ಆಕಾರವನ್ನು ಧರಿಸುತ್ತದೆಯೋ ಇಲ್ಲಿಯ ತನಕ ಹೊರಗಿನ ಪದಾರ್ಥಗಳ ಪ್ರತ್ಯಕ್ಷ ಜ್ಞಾನವು ಯಾವುದರಿಂದ ಯಾವ ರೀತಿಯಿಂದ ಆಗುತ್ತದೆ ಅಂತ ತಿಳಿದರೆ, ಈಗ ಶರೀರದಿಂದ ಹೊರಗಿರುವ ವಿಷಯಗಳ ಜ್ಞಾನವಾಗಬೇಕು ಅಂದರೆ ಅಂತಃಕರಣ ವೃತ್ತಿ ಶರೀರದಿಂದ ಹೊರಗೆ ಹೋಗಬೇಕಾಗುತ್ತದೆ. ಮತ್ತು ಶರೀರದ ಒಳಗಿರುವ ಯಾವ ಆತ್ಮದ ಪ್ರತ್ಯಕ್ಷವು ಯಾವಾಗ ಆಗುವುದೋ ಆವಾಗ ಅಂತಃಕರಣ ವೃತ್ತಿಯು ಹೊರಗೆ ಹೋಗಲ್ಲ. ಆದರೆ ಶರೀರದೊಳಗೇ ವೃತ್ತಿಯು ಆತ್ಮಾಕಾರವಾಗುತ್ತದೆ. ಶರೀರದೊಳಗೆ ವೃತ್ತಿ ಏನಾಗ್ಬಿಡ್ತದೆ? ಆತ್ಮಾಕಾರ ಆಗ್ತದೆ. ಪ್ರತಿಯೊಂದು ತಮ್ಮ ಲೌಕಿಕ ವ್ಯವಹಾರಗಳನ್ನು ಯಾವಾಗ ಬಿಡ್ತಾವ ಆವಾಗ ಆತ್ಮಾಕಾರ ಆಗ್ಯಾವ. ವ್ಯವಹಾರ ಮಾಡ್ಲಿಕ್ಕೆ ಯಾವಾಗ ಹೋಗ್ತಾವ ಆವಾಗ ಅವ ನಾಮರೂಪ ಧರಿಸ್ತಾವ. ಅವಕ್ಕೊಂದು ಹೆಸರು ಬರ್ತದ, ಅವಕ್ಕೊಂದು ರೂಪ ಬರ್ತವ. ಅದಕ್ಕೇನಾಯ್ತು? ಹೊರಗೆ ಹೋಗ್ಲಾರ್ದ ಒಳಗೆ ಇತ್ತು ಅಂದ್ರೆ ಅದೇ ಆತ್ಮಾಕಾರ ಆಗಿರ್ತದೆ. ವಿಷಯಗಳು ಶರೀರದಿಂದ ಹೊರಗೆ ಇರುವ ಕಾರಣ ಅಂತಃಕರಣ ವೃತ್ತಿ ಶರೀರದಿಂದ ಹೊರಗೆ ಹೋಗಬೇಕಾಗುತ್ತದೆ. ವಿಷಯ ಜ್ಞಾನ ಉಂಟಾಗುತ್ತದೆ. ಆದರೆ ಆತ್ಮನು ಶರೀರದ ಹೊರಗೆ ಇಲ್ಲ, ಆತ್ಮನು ಶರೀರದ ಒಳಗೇ ಇದ್ದಾನೆ. ಪ್ರತ್ಯಕ್ ಆತ್ಮ ಅಂತಾರೆ. ಆತ ಒಳಗಿರುವ ಕಾರಣ ಪ್ರತ್ಯಕ್ ಆತ್ಮ ಅಂತಾರೆ ಅವನಿಗೆ. ಪ್ರತ್ಯಕ್ ಅಂದ್ರೆ ಒಳಗೆ, ಪ್ರತ್ಯಕ್ ಅಂದ್ರೆ ಒಳಗೆ. ಶರೀರದ ಒಳಗೆ ಇರುವ ಆತ್ಮ ಪ್ರತ್ಯಕ್ಷವಾಗಲು ಅಥವಾ ಭಾನವಾಗಲು ವೃತ್ತಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ವಿಷಯವಾಗಲ್ಪಟ್ಟ ಆತ್ಮನು ಶರೀರದ ಒಳಗೆ ಇದ್ದಾನೆ. ವೃತ್ತಿಗೆ ಏನಾಗ್ಯಾನವನು? ವಿಷಯ ಆಗ್ಬೇಕಲ್ಲ, ವೃತ್ತಿಗೆ ಗೊತ್ತಾಗಬೇಕಲ್ಲ. ಈಗ ನಮಗ
ಹೊರಗ ಹೆಂಗ ವಿಷಯ ಆದ ಅದು ವೃತ್ತಿಲಿಂತ ಕಂಡುಹಿಡಿತೀವಿ. ಅದರಂಗ ಈಗ ನಮ್ಮ ವೃತ್ತಿಗೆ ವಿಷಯ ಯಾವ್ದಾಗ್ಲಕತ್ತದ, ಏನನ್ನು ತಿಳ್ಕೊಬೇಕಂತ ಹೋಗ್ಲಕತ್ತೀವಿ, ಅದೇ ಆತ್ಮ. ಆತ್ಮವನ್ನ ನಾವು ತಿಳ್ಕೊಬೇಕಂತ ಹೋಗ್ಲಕತ್ತೀವಲ್ಲ, ಅದಕ್ಕೆ ವಿಷಯವಾಗಲ್ಪಟ್ಟ ಆತ್ಮನು ಶರೀರದ ಒಳಗೆ ಇದ್ದಾನೆ. ಆದ್ದರಿಂದ ಶರೀರದ ಒಳಗೆ ವೃತ್ತಿಯು ಆತ್ಮಾಕಾರವಾಗುತ್ತದೆ. ಶರೀರದ ಒಳಗೆ ವೃತ್ತಿಯು ಆತ್ಮಾಕಾರವಾಗುತ್ತದೆ ಅಂತಂದ್ರೆ ಅದರ ಅರ್ಥ ಏನು? ಆ ಆತ್ಮಾಕಾರವಾದ ಇದು ವೃತ್ತಿಯಿಂದ ನಾನು ಆ ಒಂದು ಬ್ರಹ್ಮನನ್ನ ಆತ್ಮನನ್ನ ವಿಷಯ ಮಾಡಿಕೊಂಡು ಘಟವನ್ನ ಹೆಂಗ ಕಂಡಿಡ್ದೀನಿ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಅದೇನಾಗ್ತದಂತಂದ್ರ ಅಂತರ್ಮುಖಿಯಾಗಿ ತನ್ನ ಸ್ವಸ್ಥ ಸ್ಥಿತಿ ಒಳಗೆ ತಾನು ಯಾವಾಗ ವೃತ್ತಿ ತನ್ನ ಸ್ಥಿತಿಯೊಳಗೆ ತಾನು ಇದ್ದಾಗ, ಹೊರಗಿನ ವಿಷಯಗಳ ಒಂದು ವ್ಯವಹಾರ ಬಿಟ್ಟು ನಿರ್ವಿಷಯ ಆಗಿ ತನ್ನ ಪಾಡಿಗೆ ತಾನಿದ್ದಾಗ, ಆವಾಗ ಅದರ ಸ್ಥಿತಿ ಹೆಂಗಿರ್ತದ? ಈಗ ಹೊರಗೆ ಹೋದಾಗ ಅದರ ಸ್ಥಿತಿ ಏನಿರ್ತದಂತಂದ್ರ ಮಲೀನ ಸ್ಥಿತಿ ಇರ್ತದ, ಚಂಚಲ ಸ್ಥಿತಿ ಇರ್ತದ. ಯಾವಾಗ ಆ ವಿಷಯಗಳನ್ನೆಲ್ಲ ಬಿಟ್ಟು ನಿರ್ವಿಷಯ ಆದಾಗ ಅದೇನಾಗಿರ್ತದ? ನಿರ್ಮಲವಾಗಿರ್ತದ, ನಿಶ್ಚಲವಾಗಿರ್ತದ. ಅದು ತನ್ನಷ್ಟಕ್ಕೆ ತಾನು ಅಂತರ್ಮುಖಿಯಾಗಿ ತನ್ನ ಪಾಡಿಗೆ ತಾನು ಇದ್ದಾಗ ಅದು ಸ್ಥಿತಿ ಹೆಂಗಿರ್ತದಂದ್ರೆ ನಿರ್ಮಲ ಮತ್ತು ನಿಶ್ಚಲವಾಗಿರ್ತದ ಅದು ವೃತ್ತಿ. ಯಾವಾಗ ವೃತ್ತಿ ಯಾವಾಗ ನಿರ್ಮಲ ಮತ್ತು ನಿಶ್ಚಲವಾಗಿರ್ತದ, ಆವಾಗ ಏನಾಗ್ತಿರ್ತದ? ಅಲ್ಲಿರುವ ಸಾಕ್ಷಿ ಕೂಟಸ್ಥ ಆತ್ಮ ಆ ಒಂದು ವೃತ್ತಿ ಒಳಗೆ ಪ್ರಕಾಶ ಆಗ್ತಿರ್ತದೆ. ವೃತ್ತಿ ಒಳಗೆ ಪ್ರಕಾಶ ಆಗ್ತಿರ್ತದೆ. ಆ ವೃತ್ತಿ ಒಳಗೆ ಪ್ರಕಾಶ ಆಯ್ತು ಅಂತಂದ್ರ ಆವಾಗ ಅದೇನಾಯ್ತು? ವೃತ್ತಿನೇ ಆತ್ಮಾಕಾರ ಆಗ್ಯದ. ಆ ವೃತ್ತಿ ಒಳಗಿರುವಂತ ಆತ್ಮನೇ ಪ್ರಕಾಶ ಆಗ್ಲಕತ್ತದ ಅಂತಂದ್ರ ಅರಿವಿಗೆ ಬರ್ಲಕತ್ತದ. ಯಾವ್ದ್ರ ಅರಿವಿಗೆ ಬರ್ಲಕತ್ತದ? ವೃತ್ತಿ ಅರಿವಿಗೆ ಬರ್ಲಕತ್ತದ. ಆ ಪ್ರಮಾದ ಅರಿವಿಗೆ ಬರ್ಲಕತ್ತದ. ಹೊರಗೆ ಹೋಗಿ ತಿಳ್ಕೊಬೇಕತ್ತೇನು ಹೋಲಕತ್ತಲ್ಲ, ಅದು ಈಗ ಒಳಗೆ ಅದ. ಪ್ರಮಾದ ಅರಿವಿಗೆ ಏನಾಗಲಕತ್ತಂದ್ರ ತಾನು ಶುದ್ಧ ಇದ್ದದ್ದಕ್ಕ ಹೋಗಿ ಆ ಆತ್ಮನನ್ನ ಅರಿತಿಲ್ಲ. ಅದು ಎಂದೂ ಪ್ರಮಾದ ಅರಿವಿಗೆ ಯಾದಿಗಳಂತೆ ಪ್ರಮಾದ ಅರಿವಿಗೆ ಆತ್ಮ ಬರಂಗಿಲ್ಲ. ತನ್ನ ಪಾಡಿಗೆ ತಾನು ಶುದ್ಧವಾಗಿ ನಿರ್ಮಲವಾಗಿ ನಿಶ್ಚಲವಾಗಿ ಯಾವಾಗ ಅಂತರ್ಮುಖಿಯಾಗಿ ಇರ್ತದ, ಆವಾಗ ಆ ಪ್ರಮಾದೊಳಗಿರುವಂತ ಕೂಟಸ್ಥ ಚೇತನ, ಸಾಕ್ಷಿ ಚೇತನ, ಆತ್ಮಚೇತನ, ಪ್ರತ್ಯೇಗಾತ್ಮ ಏನದಲ್ಲ ಅದು ಪ್ರಕಾಶ ಆಗ್ತಿರ್ತದೆ. ಇಲ್ಲಿ ಸತ್ಸಂಗದಾಗ ಕೂತಾಗ ನಿಮ್ಮ ಅಂತಃಕರಣ ಅಂತರ್ಮುಖಿಯಾಗಿರ್ತದ, ನಿರ್ಮಲವಾಗಿರ್ತದ, ನಿಶ್ಚಲವಾಗಿರ್ತದ. ಹಾಂಗಿದ್ದಕ್ಕೆ ಏನಾಗ್ತಿರ್ತದ? ನಿಮ್ಮ ಅಂತಃಕರಣದೊಳಗಿರುವ ಏನ್ ಮಾಡ್ತಿರ್ತದ? ತನ್ನೊಳಗೇನ ಆ ಪ್ರತ್ಯೇಗಾತ್ಮ ಪ್ರಕಟ ಆದಾಗ ಅದು ಏನಾಗ್ತಿರ್ತದ? ಅನುಭವಿಸಿ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ಮಾಡ್ಕೊಂಡಿರ್ತದ. ಹೊರಗೆ ವಿಷಯಾಸಕ್ತ ಆದಾಗ ಚಂಚಲ ಚಿತ್ತ, ಮಲೀನ ಚಿತ್ತ, ಪ್ರಮಾದ, ಆತ್ಮ ವಿಮುಖಿಯಾದಂತ ಪ್ರಮಾದ. ಈಗ ಆ ಆತ್ಮನನ್ನು ಅರಿಬೇಕು ಅಂದಾಗ ಹೋಗಿ ಅದನ್ನ ಘಟಪಟಾದಿಗಳ ಅರ್ಥಂಗ ಅರಿಯೋದು ಬೇಕಾಗಿಲ್ಲ. ತನ್ನ ಪಾಡಿಗೆ ತಾನು ಮನೆಯೊಳಗ ಇದ್ರೆ, ತನ್ನ ಸ್ಥಾನದೊಳಗೆ ತಾನು ಇದ್ರೆ ಅದು ಏನಾಗಿರ್ತದ? ನಿರ್ಮಲವಾಗಿರ್ತದ, ನಿಶ್ಚಲವಾಗಿರ್ತದ, ಆತ್ಮ ಸಮ್ಮುಖಿಯಾಗಿರ್ತದ. ಯಾವಾಗಿದು ನಿರ್ಮಲ ಮತ್ತು ನಿಶ್ಚಲ ಆತ್ಮ ಸಮ್ಮುಖಿ ಆಯಿತು ಅಂತಂದ್ರ ಅದರ ಒಳಗಿರುವಂತ ಪ್ರತ್ಯೇಗಾತ್ಮ ಆ ಒಂದು ಪ್ರಮಾದ ಅನುಭವಕ್ಕ ತಾನೇ ಭಾನವಾಗ್ತದ. ತಾನೇ ಭಾನವಾದಾಗ ಏನಾಗ್ತದ?
ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ಏನಾರ ತಕರಾರದ ಇದ್ರಾಗ? ಅಂತಃಕರಣ ನಿರ್ಮಲ ಮತ್ತು ನಿಶ್ಚಲವಾದಾಗ ಆ ಪ್ರಮಾಕ್ಕೆ ಅದರಲ್ಲಿರುವ ಪ್ರತ್ಯೇಗಾತ್ಮನು ತಾನೇ ತನ್ನ ಸ್ವಯಂ ಪ್ರಕಾಶದಿಂದ ಪ್ರಕಾಶಿಸಲ್ಪಡುತ್ತಾನೆ. ಪ್ರಮಾದ ಅನುಭವಕ್ಕೆ ಬರ್ತಾನ. ಯಾವಾಗ ಪ್ರಮಾ ನಿರ್ಮಲ ನಿಶ್ಚಲ ಆಗಿ ಆತ್ಮಸಮ್ಮುಖಿಯಾಗಿ ಅಂತರ್ಮುಖಿಯಾಗಿ ತನ್ನ ಒಂದು ಕಂಡೀಷನ್, ಆತ್ಮ ಪ್ರಮಾ ಹೋಗಿ ಘಟವನ್ನು ಅರಿತಂತೆ ಈ ಪ್ರಮಾ ಆತ್ಮನನ್ನು ಹೋಗಿ ಅರಿಲಕ್ಕೆ ಇದಕ್ಕೆ ಸಾಧ್ಯ ಇಲ್ಲ. ಇದ್ರ ಕೈಯಾಗಿ ಏನದಪ್ಪ ಅಂತಂದ್ರ ಸ್ವಚ್ಛ ಆಗೋದು, ನಿಶ್ಚಲವಾಗಿರೋದು, ನಿರ್ಮಲವಾಗಿರೋದು, ಆತ್ಮಸಮ್ಮುಖಿಯಾಗೋದು, ಅಂತರ್ಮುಖಿಯಾಗಿ ತನ್ನೊಳಗೆ ತಾನು ಕೂಡಬೇಕು. ಯಾವಾಗ ಆ ರೀತಿ ಕೂಂತಿರ್ತದ ಅಂತ ಒಂದು ಕಂಡೀಷನ್ ಒಳಗಿರುವಂತ ಪ್ರಮಾದೊಳಗಲಿಂತ ಆ ಆತ್ಮನೇ ಪ್ರಕಾಶಿಸ್ತಾನ. ಆ ಪ್ರಮಾಕ ಅವನೇ ಅನುಭವಕ್ಕೆ ಬರ್ತಾನ. ಅದಕ್ಕೆ ಬಾನ ಅಂತಾರದ. ಬಾನ ಅನ್ನೋ ಶಬ್ದ ವಿಚಾರ ಸಾಗರದೊಳಗಿಂದ ಸ್ಪೆಷಲ್ ಶಬ್ದ ಇದು, ಅನುಭವ ಅಲ್ಲ. ಮತ್ ಬೇರೆ ಯಾವ ಶಬ್ದನೂ ಆ ಬಾನದ ಬೆಲೆ ಬಾನವಾಗದಂತಂದ್ರ ಎಲ್ಲೆಲ್ಲಿ ಅಂತಃಕರಣ ನಿರ್ಮಲವಾಗ್ಯದ, ನಿಶ್ಚಲವಾಗ್ಯದ, ಆತ್ಮಸಮ್ಮುಖಿಯಾಗ್ಯದ, ಅಂತರ್ಮುಖಿಯಾಗ್ಯದ ಅಂತ ಕಂಡೀಷನ್ ಒಳಗಿರುವಂತ ಅಂತಃಕರಣ ಎಲ್ಲೆಲ್ಲಿ ಆದ ಅಲ್ಲೆಲ್ಲಿ ಆತ್ಮನೇ ಅಂತ ಅಂತಃಕರಣದಲ್ಲಿ ಬಾನವಾಗ್ತಾನ, ಸ್ವಯಂ ಪ್ರಕಾಶವಾಗಿ ಬೆಳಗ್ತಾನ. ಅಲ್ಲಿ ಏನಾಗ್ತದಂದ್ರೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿ ಒಳಗಿರ್ತಾನ. ಇದು ಪೂರ್ತಿ ಕೊನೆಯ ವಾಕ್ಯ. ಈ ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾರಿಗೆ ಅರ್ಥ ಆಗಿಲ್ಲ ಕೇಳ್ರಿ. ಆ ಪ್ರಮಾಚೇತನ ಹೊರಗೆ ಹೋಗಿ ಘಟಪಟಾದಿಗಳನ್ನ ಗುರುತಿಸಿದಂಗ ಒಳಗೋಗಿ ಆತ್ಮವನ್ನ ಗುರುತಿಸ್ಯಾದ ಅಂತೇಳಿ ಏನಾರ ಹೇಳಿದ್ರ ತಪ್ಪಾತು. ಆತ್ಮವನ್ನ ಅದಕ್ಕೆ ಎಂದೂ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಭಾನ ಮಾಡ್ಕೊಳಕ್ ಸಾಧ್ಯ ಆದ. ಆತ್ಮದ ಭಾನ ಮಾಡ್ಕೋಬೇಕಾದ್ರೆ ಅದಕ್ಕೆ ತಕ್ಕಂತೆ ಯೋಗ್ಯತೆಯನ್ನ ಪಡ್ಕೋಬೇಕಾಗ್ತದ. ಆ ಯೋಗ್ಯತೆ ಏನದ ಅಂತಂದ್ರೆ ನಿರ್ಮಲ, ನಿಶ್ಚಲ, ಆತ್ಮಸಮ್ಮುಖಿ, ಅಂತರ್ಮುಖಿ, ನಿರ್ವಿಷಯ. ಈ ಕಂಡೀಷನ್ದಾಗ ಯಾವಾಗ ಇರ್ತದ ಆವಾಗ ಅದರೊಳಗೆ ಆತ್ಮ ಆದ. ಆತ್ಮ ಇಲ್ಲದ ಜಾಗ ಎಲ್ಲಿ ಇಲ್ಲ. ಎಲ್ಲನೂ ಆತ್ಮ, ಎಲ್ಲದರೊಳಗೂ ಆತ್ಮ ತುಂಬಿ ತುಳುಕ್ಲಕ್ಕತ್ತದ. ತನ್ನೊಳಗಿನ ಆತ್ಮ ಅದು ಪ್ರಕಟ ಆಗಬೇಕು, ಪ್ರಕಾಶ ಆಗಬೇಕು ಅಂತಂದ್ರೆ ಈ ಕಂಡೀಷನ್ದಾಗಿದ್ರೆ ತನ್ನ ಪಾಡಿಗೆ ತಾನೇ ಏನಾಗ್ತದ, ಪ್ರಕಾಶ ಆಗ್ತದೆ, ಭಾನ ಆಗ್ತದೆ. ತನ್ನ ಪಾಡಿಗೆ ತಾನೇ ಪ್ರಕಾಶ ಆದಾಗ ಏನೇನ್ ಕಂಡೀಷನ್ನು? ಒಂದು ಅಂತರ್ಮುಖಿ. ಇದು ಅಂತೂ ನೀವು ಪ್ರಯತ್ನ ಮಾಡಬೇಕು. ವಿಷಯಗಳಿಂದ ವಿಮುಖಿಯಾಗಿ ಏನಾಗಬೇಕು? ಅಂತರ್ಮುಖಿ ಆಗಬೇಕು. ಎರಡನೇದ್ದೇನಾಗಬೇಕು? ನಿರ್ಮಲ ಆಗಬೇಕು. ಯಾವ ವಿಷಯಗಳು ಒಳಗ ನೆನೆಸಬಾರದು, ಹೊರಗೂ ನೆನೆಸಬಾರದು, ಒಳಗೂ ನೆನೆಸಬಾರದು. ಮುನಿಗಳು ಅಂತಾರ, ಮೌನ ಮಹರ್ಷಿಗಳು. ಒಳಗನು ನೆನೆಸಬಾರದು, ಹೊರಗನು ನೆನೆಸಬಾರದು. ಹೊರಗಿನ ವಿಷಯ ಬೆಕ್ಕಾದ ಬರಲಕ್ಕ ಅದ್ರ ಕಡೆ ಆಸಕ್ತಿ ವಹಿಸಿ ಅದ್ರ ಬೆನ್ನತ್ತಿ ಹೋಗಬಾರ್ದು. ಎರಡನೇದು ನಿರ್ಮಲ. ಮೂರನೇದು ಏನದ?
ನಿಶ್ಚಲ. ನಿರ್ಮಲ, ನಿಶ್ಚಲ, ಆಮೇಲೆ ಅವಕ್ಕೂ ಆತ್ಮಸಮ್ಮುಖಿ. ಎದಕ್ಕೆ ಕುಂತೀನಿ ನಾನು? ಈ ರೀತಿ ಕುಂದ್ರಕ್ಕೆ ಕಾರಣ ನಿರ್ಮಲ ನಿಶ್ಚಲವಾಗಿ ಯಾಕೆ ಕೂತೀನಿ ಅಂತಂದ್ರೆ ಆತ್ಮವನ್ನ ತಿಳ್ಕೊಳಕತ್ ಕೂತೀನಿ ಅಂತ ಇಷ್ಟು ತಿಳ್ಕೊಂಡ್ರೆ ಸಾಕು. ಆತ್ಮಸಮ್ಮುಖಿ ಅಂದ್ರೆ ಮೋಕ್ಷದ ಕಡಿ ಆಸಕ್ತಿ ವಹಿಸಿ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಶಾಶ್ವತವಾದ ಆನಂದ ಹೊಂದದಕ್ಕಂತ ನಾನು ಈ ರೀತಿ ಸಾಧನೆ ಮಾಡ್ಲಕತ್ತೀನಿ ಅಂತೇಳಿ ತಿಳ್ಕೊಳ್ಳೋದೆ ಆತ್ಮಸಮ್ಮುಖಿ. ಗುರುಮುಖಿ, ಮನಮುಖಿ ಅಂತಾರ. ಮನಮುಖಿ, ಗುರುಮುಖಿ, ಶಾಸ್ತ್ರಮುಖಿ ಹಿಂಗೆಲ್ಲ ಅದಾವ. ಮನಮುಖಿ ಅಂತಂದ್ರೆ ವಿಷಯಗಳನ್ನ ಅರಿಸಿಕೊಂಡು ಎಲ್ಲಿ ಬೇಕಲ್ಲಿ ತಿರುಗೋದು, ಅದು ಮನಮುಖಿ. ಶಾಸ್ತ್ರಮುಖಿ ಅಂತಂದ್ರೆ ತಿರುಗಿಸಿ ಅದರಾಗಿಂದ ಓದೋದು, ಅದರಾಗಿಂದ ಹೇಳೋದು, ಅದರಾಗಿಂದ ಓದೋದು, ಅದರಾಗಿಂದ ಹೇಳೋದು. ಒಳಗೆ ಸ್ವಾನುಭಾವದ ಗಂಧನೆ ಇರ್ಲಾರ್ದಂಗ ಶಾಸ್ತ್ರ ಹೇಳ್ತಾರಲ್ಲ, ಅವರೆಲ್ಲ ಏನು ಶಾಸ್ತ್ರಮುಖಿಗಳು, ಶಾಸ್ತ್ರಿಗಳು. ಒಳಗೆ ತಮ್ಗ ಅನುಭವ ಏನಾಗ್ಯದೋ ಏನ್ ಬಿಟ್ಟದೋ ಅದು ಮಂದಿಗೂ ಗೊತ್ತಾಗಲ್ಲ, ತಮ್ಗ ಗೊತ್ತಾಗಲ್ಲ. ಸುಮ್ ಓದ್ಕೊತ್ ಕುಂದ್ರು. ದಟ್ ಇಸ್ ಶಾಸ್ತ್ರಮುಖಿ. ಮನಮುಖಿ, ಶಾಸ್ತ್ರಮುಖಿ. ಇನ್ನು ಇದು ಏನದಪ್ಪ ಅಂದ್ರೆ ಗುರುಮುಖಿ. ಗುರುಮುಖಿ ಅಂತಂದ್ರೆ ಗುರು ಅಂದ್ರೆ ಯಾವುದು? ಅರಿವೇ ಗುರು. ನಿಮ್ಮೊಳಗಿರುವಂತ ಕೂಟಸ್ಥ ಸಾಕ್ಷಿ ಪರಮಾತ್ಮ ಏನದಲ್ಲ ಅವನೇ ಗುರು, ಮತ್ತಿನ್ಯಾರು ಗುರು ಇಲ್ಲ. ಎಲ್ಲ ಗುರುಗಳೆಲ್ಲ ಗುರು ಕೆಲ್ಸಕ್ಕೆ ಬರ್ಲಾರ್ದು ಗುರುಗಳು. ಗುರು ಹಚ್ಚಕ್ಕೆ ಎಲ್ಲ ತಲೆ ಮೇಲೆ ಕುಂದಿರ್ತೀರಿ. ಅವ ಗುರು ಅಂತೇಳಿ ದೊಡ್ಡ ಶಾಣೆ ಹಾಕಿ ಕುಂತಿರ್ತಾನೆ. ಅಲ್ಲಿ ಏನು ಬೇಕೇ ಆಗಿಲ್ಲ, ಯಾರಿಗ್ಯಾರು ಬೇಕಾಗಿಲ್ಲ. ಈಗ ನಿಮ್ಮ ಒಳಗಿನ ಗುರು ನಿಮಗೆ ಪ್ರಕಟ ಆಗಿದ್ರೆ ಸಾಕು. ಅದಕ್ಕೆ ಯಾರು ಮಾರ್ಗದರ್ಶನ ಮಾಡ್ತಾರೋ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಖಾನೆ ಒಳಗೆ ಅಡಿಗೆ ಮಾಡೋ ಇದ್ದಂಗ. ಅಡಿಗೆ ಮಾಡೋ ನಿಂತ ಹೊಟ್ಟೆ ತುಂಬ್ತದ, ಅನ್ನದ ನಿಂತ ಹೊಟ್ಟೆ ತುಂಬ್ತದ. ಅವ ಮಾಡಿದ ಅನ್ನ ಉಂಡ್ರೆ ಹೊಟ್ಟೆ ತುಂಬ್ತದ. ಅಡಿಗೆ ಮಾಡೋನಿಗೆ ತಕ್ಕಿಗೆ ಬಿದ್ರೆ ಏನ್ ಮಾಡ್ಬೇಕು? ಹೋಗಿ ಭಾಳ ಚಲೋ ಮಾಡಿದೆ ಅಷ್ಟೆ. ಮತ್ತೆ ನೀವು ರೊಕ್ಕ ಕೊಟ್ಟಿರ್ತೀರಿ, ಅವ ಅನ್ನ ಕೊಟ್ಟಿರ್ತಾನ ತಿಂದು ಕೂತಾಗ. ಅಡಿಗೆ ಮಾಡಿದ್ ಭಾಳ ಚಲೋ ಮಾಡಿದ ಅಂತ ಹೇಳಕ್ಕೆ ಹೋಟೆಲ್ನವರಿಗೆ ಚಕ್ಕಿಗೆ ಬಿದ್ರೆ ಭಾಳ ಚಲೋ ಇದ್ರಿ, ನಿಮ್ ಪಾದ ಪೂಜೆ ಮಾಡ್ತೀನಿ ಬರ್ರಿ ಅಂತ. ಆ ಗುರು ಇಲ್ಲ, ಏನಿಲ್ಲ. ಈ ಅರಿವೆ ಗುರುವಿನ ಮುಂದೆ ಎಲ್ಲ ಗುರುಗಳು ಜೀರೋ. ಅವನೇ ಬಿಗ್ ಹೀರೋ. ನಿಮ್ ರೊಕ್ಕಕ್ಕೆ ತಕ್ಕಂತೆ ನೀವು ಅನ್ನ ಪಡ್ಕೊತೀರಿ. ಅಂತ ರೊಕ್ಕ ಕೊಡ್ತೀರಿ, ಅಂತ ಅನ್ನ. ಎಂತ ಹೋಟೆಲ್ ಹೋಗ್ಬೇಕ್ರಿ ಅಂತ ಹೋಟೆಲ್ದಾಗ ಕೆಲಸ ಮಾಡೋರಿದ್ದಂಗ ಅವೆಲ್ಲ ಗುರುಗಳು. ಮತ್ತೆ ಆ ಗುರು ಅಂತೇಳಿ ಏನಿಲ್ಲ ಅಲ್ಲಿ. ಗುರು ಅನ್ನೋ ತತ್ವ ಇಲ್ಲ, ಅದಕ್ಕೆ ಮತ್ತೆ ಶಿಷ್ಯ ಅನ್ನೋ ತತ್ವನೂ ಇಲ್ಲ. ಅವೆರಡು ಏನದವ, ಸುಮ್ ಸಾಧನೆ ಮಾಡೋದಕ್ಕ. ಒಂದು ಊಟ ಮಾಡಾಗ ನೀಡೋರು ಉಣವ್ರ ಹೆಂಗಿರ್ತಾರ ಹಂಗಷ್ಟೇ. ಅಲ್ಲಿ ಆಗ್ಬೇಕಾಗಿದ್ದ ಕೆಲಸ ಹೊಟ್ಟೆ ತುಂಬಬೇಕು, ತೃಪ್ತಿ ಆಗ್ಬೇಕು. ಏನಾಯ್ತು? ಆತ್ಮಸಮ್ಮುಖಿ ಆಗ್ಬೇಕು, ಅಂತರ್ಮುಖಿ ಆಗ್ಬೇಕು, ನಿರ್ಮಲ ಆಗ್ಬೇಕು, ನಿಶ್ಚಲ ಆಗ್ಬೇಕು. ಆ ನಿರ್ಮಲ ಆಗದಂತಂದ್ರೆ ನಿರ್ವಿಷಯ, ಮತ್ತೇನಿಲ್ಲ. ಈ ಕಂಡೀಷನ್ದಾಗ ನಿಮ್ಮ ಅಂತಃಕರಣ ಯಾವಾಗ ಇರ್ತದ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಸಂಶಯ ಏನೇನದವ ಅವೆಲ್ಲವನ್ನು ತ್ಯಾಗ ಮಾಡಿ ಸ್ವಚ್ಛ 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 ಸುಮ್ಮ ನಿಶ್ಚಲವಾಗಿ. ಎದಕ್ ಬೇಕು ನಮ್ಗೆ ಇವೆಲ್ಲ ಲೌಕಿಕ ವ್ಯವಹಾರಗಳು? ಎಲ್ಲ ನೋಡಿ ಆಯ್ತು, ಮಾಡಿ ಆಯ್ತು. ಎದಕ್ಕಿದ್ರಾಗ ನಾವು ಹೋಗಿ ಆಸಕ್ತಿ ವಹಿಸ್ಬೇಕು? ಸುಮ್ ಸ್ವಚ್ಛಾಗಿ ನಮ್ಮ ಪಾಡಿಗೆ ನಾವು ಇರಂ ಬಿಡಪ್ಪ. ಏನ್ ಯಾಕಾಗಲ್ಲಕ್ಕ, ಏನ್ ದಕ್ಕತ್ತಾಗಲ್ಲ. ಗುದ್ದಾಡ್ಕೋತ ಯಾವ್ದಾರ ಒಂದು ದಾಪತ್ ಪಾಕಿಸ್ತಾನದವ್ರು ಬಾಂಬ್ ಕಡ್ತಂದ್ ಹಾಕಿದ್ರಂತಂದ್ರ ಒಂದ್ ಸೆಕೆಂಡ್ನಾಗ ನಾವ್ ಏನ್ ಚಿಂತೆ ಮಾಡಿರ್ತೀವಿ ಅದೆಲ್ಲ ಓಟು ಬಸ್ನಾಗ ಹೋಗ್ಬಿಡ್ತು. ಅದರಿಂದ ಏನಾಗದು? ಪ್ರತಿ ಜನ್ಮದಾಗ ಅದೇ ಮಾಡ್ಕೋತ ಬಂದಿವಿ. ಇಡೀ ನಮ್ಮ ಶರೀರನು ಹಂಗೆ ಪೋಷಣೆ ಮಾಡೀವಿ, ಸಂಸಾರನು ಹಂಗೆ ಪೋಷಣೆ ಮಾಡೀವಿ. ಅದು ಮತ್ತೆ ಎಲ್ಲ ಅವ್ರು ಹೊಡಿಲಿಲ್ಲ ಅಂದ್ರೂ ಒಂದಿನ ನಾವೇ ಬಿದ್ದು ಸತ್ತೋಗ್ತೀವಿ ಇಲ್ಲ ಅದ್ರ ಮುಂದೆ. ಅವ್ರು ಬಾಂಬ್ ಹಾಕಿದ್ರೆ ಸಾಯ್ತೀವಿ, ಬಾಂಬ್ ಹಾಕ್ಲಿಲ್ಲ ಅಂದ್ರೂ ಒಂದಿನ ಸತ್ತೋಗ್ತೀವಿ. ಬರೀ ಇದೇ ಮಾಡ್ಕೊತ ಹೋಗಿ ಹೋಗಿ ಎಷ್ಟು ಜನ್ಮತ್ ಇದು ಮಾಡೋದು? ಆಯ್ತು, ಮೋಕ್ಷದಾಗ ಇರಮು, ಆನಂದವಾಗಿರಮು, ನಮ್ಮ ಪಾಡಿಗೆ ನಾವು ಇರಮು, ಪರಮಾನಂದವಾದ ಶಾಶ್ವತವಾದ ಮೋಕ್ಷ ಪಡ್ಕೊಳ್ಳೋಣ ಅಂತೇಳಿ ಒಳ್ಳೆ ಸಾಧನೆ ಆನಂದದೊಳಗೆ ಇರೋಣ ಅಂತ ಒಂದು ಸಂಕಲ್ಪ ಮಾಡಿ ಒಂದ್ ಕಡೆ ಗಟ್ಟಿಯಾಗಿ ಕೂತು
ನಿರ್ವಿಷಯ ಆಗಿ, ನಿರ್ಮಲ ಆಗಿ, ನಿಶ್ಚಲ ಆಗಿ, ಒಳಗೆ ಯಾರ ಬಗ್ಗೆ ಕಾಮ ಬೇಡ, ಕ್ರೋಧ ಬೇಡ, ಲೋಭ ಬೇಡ, ಮದ ಬೇಡ, ಮತ್ಸರ ಬೇಡ, ಸ್ವಚ್ಛ ಒಂದು ಲಕ್ಷ್ಯ ಹಿಂಗೆ ಕೊಟ್ಟಿರ್ಬೇಕು. ಆ ಪ್ರಮಾದೊಳಗೆ ಏನಾರ ಒಂದು ಸಣ್ಣ ಕಸರು ಬಂದ್ರೂ ಅದನ್ನ ಎತ್ತಿ ಹೊರಗೆ ಹೋಗಿ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡು ಕೂತು ಬಿಡ್ಬೇಕು. ಗುರುತಿಸ್ಬೇಕು, ಅದನ್ನು ಗುರುತಿಸಿ ಅದನ್ನು ಹೊರಗೆ ಹೋಗಿದ್ದು ನಾವು ಸ್ವಚ್ಛ ಆಗ್ಬೇಕು, ಸ್ವಚ್ಛ ಆಗ್ಬೇಕು, ಸ್ವಚ್ಛ ಆಗ್ಬೇಕು, ನಾವು ಸ್ವಚ್ಛ ಇರ್ಬೇಕು. ನಾನು ಶುದ್ಧ ಬ್ರಹ್ಮ ಸ್ವರೂಪ, ಶುದ್ಧ ಬ್ರಹ್ಮ ಪ್ರಜ್ಞೆ ಒಳಗಿರ್ಬೇಕು. ನನ್ನ ಪ್ರಜ್ಞೆ ಶುದ್ಧವಾಗಿ ಇಟ್ಕೋಬೇಕು, ನನ್ನ ಪ್ರಜ್ಞೆ ಶುದ್ಧವಾಗಿ ಇಟ್ಕೋಬೇಕು, ನಾನು ಪ್ರಜ್ಞೆ ಶುದ್ಧವಾಗಿ ಇಟ್ಕೋಬೇಕು. ಇದ್ರಾಗ ಏನಾರ ಕಸರು ಬರ್ತಂದ್ರೆ ಇದನ್ನು ತೆಗೆದು ಬಳದು ಚೆಲ್ಲಬೇಕು ಅಂತ ಹೇಳಿಕೆ ಸ್ವಚ್ಛ ಇಟ್ಕೋಬೇಕು, ಸ್ವಚ್ಛ ಇಟ್ಕೋಬೇಕು, ಸ್ವಚ್ಛ ಇಟ್ಕೋಬೇಕಂತ ಸಂಕಲ್ಪ ಮಾಡಿ ಬಂದೋಬಸ್ತ್ ಅದ್ರಾಗ ಮುಣಿಗಿಬಿಟ್ರಿ ಅಂತಂದ್ರೆ ಯಾಕಾಗಲ್ರಿ ಮೋಕ್ಷ? ಅಂಗೈ ನೆಲ್ಲಿಕಾಯಿ, ಅಂಗೈ ನೆಲ್ಲಿಕಾಯಿ, ಅಂಗೈಯಾಗಿ ಇಟ್ಕೊಂಡು ನೆಲ್ಲಿಕಾಯಿ ನೋಡೋದಕ್ಕ, ಖುಷಿ ಪಡೋದಕ್ಕ ಮತ್ತೆ ಯಾರು ಬೇಕಾ? ನೀವು ಆಟ ಕಂಡೀಷನ್ದಾಗ ಇದ್ದೀರಿ ಅಂತಂದ್ರೆ ಅವನೇ ಬರ್ತಾನೆ. ಕಿಟಕಿ ಬಾಗಿಲ ತೆರೆದ್ರೆ ಹಂಗ ಗಾಳಿ ಬೆಳಕು ತಾನೇ ಪ್ರವೇಶ ಮಾಡ್ತು. ಬಾಗಿಲ ತೆರೆದ ಕೂಡ್ಲೇನೆ ಏ ಬೆಳಕೆ ಬಾರಪ್ಪ, ಏ ಗಾಳಿ ಒಳಗ್ ಬಾರಪ್ಪ ಅಂತೇಳಿ ಕರಿತೀರಿ ಅನ್ನೋದು ತಾನೇ ಹೆಂಗ್ ಬರ್ತದ? ಹಂಗ ಬಾಗಿಲ ತೆರೆದಂಗಿದು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಆತ್ಮ ಸಮ್ಮುಖಿ ಮತ್ತ ಅಂತರ್ಮುಖಿ. ಹಿಂಗಾಯ್ತಂತಂದ್ರ ಅವನೇ ನಿಮ್ಮ ಮೋಕ್ಷ ಕಾರಣವಾಗಿ ಬಾಹನವಾಗಿ ಬರ್ತಾನ. ಇದಕ್ಕಿನ್ನ ಒಳಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು, ಇನ್ನ ಏನ್ ಹೇಳ್ಬೇಕು? ನಾನು ಪೂರ್ತಿ ದಂಡಿಗೆ ತಗೊಂಡೋಗಿ ಹಚ್ಚೇವ್ ನಾವೀಗ. ಅದಕ್ಕೆ ಇದನ್ನ ದಾಟಿ ಈ ಸ್ಥಿತಿ ದಾಟಿ ನಾವು ಮತ್ತಿನ್ ಏನ್ ಮಾತಾಡಿದ್ರು ಎಲ್ಲ ಹೊರಗಿನ ಮತ್ತೆ ಎಲ್ಲ ಹೊರಗಿನ ಮಾತು. ಆತ್ಮದ ಬಾನ ಆಗೋದಕ್ಕ ನಮ್ಮ ಅಂತಃಕರಣದ ಸ್ಥಿತಿ ಹೆಂಗ್ ಇಟ್ಕೋಬೇಕು ಹಂಗೆ ಇಟ್ಕೊಂಡ್ರೆ ಸಾಕು, ಅದು ತಾನೇ ಬಾನ ಆಗ್ತದೆ. ಆತ್ಮದ ಮೋಕ್ಷ ಸಾಧನೆ ಮಾಡ್ಲಿಕ್ಕೆ ನಾವೇನು ಅದನ್ನ ಹೋಗಿ ಹಾಕೊಂಡ್ಬರೋದಿಲ್ಲ, ಅದನ್ನೇನು ಹೋಗಿ ಹಿಂಗ್ ಅಣಿಕೆ ನೋಡ್ಕೆ ಖರೀದಿ ಮಾಡಿ ಕರ್ಕೊಂಡ್ಬರೋದಿಲ್ಲ, ದಾನ ಕೊಟ್ಟು ತರೋದಿಲ್ಲ. ಅದು ಎಲ್ಲಾರ ಅಂತಃಕರಣದೊಳಗ ಪ್ರಕಾಶ ಮಾಡ್ಲಿಕ್ಕೆ ತಯಾರಾಗಿ ಕೂತದ. ಮ್ಯಾಲ ತಿಪ್ಪಿ ಹಾಕಿವಿ, ಅದಕ್ಕದ ಪ್ರಕಾಶ ಬರಲ್ಲ. ರತ್ನ ಹೋಗಿ ತಿಪ್ಪಾಗಿ ಬಿದ್ದದ. ಯಾವಾಗ ಮ್ಯಾಲಿನ ತಿಪ್ಪಿ ಸರಿಸ್ತೀರಿ ಅವಾಗ ಅದು ರತ್ನ ಏನಾಗ್ತದ? ಪ್ರಕಾಶ ಆಗ್ತದ. ಆ ತಿಪ್ಪಿನ ಕ್ಷೇತ್ರ ಆಗ್ತದೆ. ಅವರೇ ಶರಣರು, ಸಂತರು, ಮಹಾತ್ಮರಾಗ್ತಾರೆ. ಯಾರು ತಿಪ್ಪಿ ತೆಕ್ಕೋತಾರ ಅವ್ರೊಳಗೆ ರತ್ನ ತೆಗಿ. ನಿನ್ನೊಳಗಿರುವುದು ನಿನ್ನ ಜ್ಞಾನ ರತ್ನ. ಆ ರತ್ನವ ಅಲಂಕರಿಸಿದೆ ಆದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಸಿರಿವಂತರಿಲ್ಲ ನೋಡ ಎಲೆ ಮನವೇ. ನಿನ್ನದಲ್ಲದ ಭೂಮಿಯನ್ನ ಆ ರಥದ ಮೇಲೆ ಹಾಕಿದ ತಿಪ್ಪಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಸಂಸಾರ ನಿನ್ನದಲ್ಲ, ಯಾವುದು ನಿಂದಲ್ಲ. ಅದೆಲ್ಲ ಓಟು ತಿಪ್ಪಿ ಹಾಕಿಕೆ ರತ್ನ ಮಾಡ್ಕೊಂಡು ಅವು ಯಾವ ನಿನ್ನೂ ಅಲ್ಲ, ತಿಪ್ಪಿ ನಿಂದ ಅಲ್ಲ. ಒಂದಿನ ತಿಪ್ಪಿ ಬಿಟ್ಟು ಹೋಗ್ಬೇಕಾಗ್ತದ. ಒಳಗಿರೋ ಧ್ಯಾನ ರತ್ನ ನಿಂದದ. ಅಷ್ಟು ಚಂದ ತಿಳಿಸಿ ಹೇಳ್ಯಾರ. ಅದೇ ಯಾವ ಸ್ಥಿತಿ ಒಳಗ ನಿಮ್ಮ ಅಂತಃಕರಣ ಕೂತಿರ್ತದಲ್ಲ ಅದಕ್ಕೇನಂತಾರ? ಏನಂತಾರ್ರಿ ಅದಕ್ಕ? ಲಿಂಗ ಶರೀರ ಅಂತಾರ ಅದಕ್ಕೆ. ಅಂತಃಕರಣಕ್ಕೆ ಲಿಂಗ ಶರೀರ ಅಂತಾರ, ಗೊತ್ತದ ಇಲ್ಲ? ಲಿಂಗ ಶರೀರ ಅಂತಾರ ಅಂತಃಕರಣಕ್ಕ. ಲಿಂಗ ಶರೀರ ಅಂತಂದ್ರೆ ಲಿಂಕ್, ಅದಕ್ಕೆ ಒಯ್ದು ಲಿಂಕ್ ಮಾಡ್ತದ. ನಿಮ್ಮ ಅಂತಃಕರಣ ಯಾವಾಗ ನಿರ್ಮಲ ನಿಶ್ಚಲ ಆಯ್ತು ಅಂದಾಗ ಅದು ಶುದ್ಧ ಪ್ರಜ್ಞೆಯಲ್ಲಿ ಬಂತು ಅಂತಂದ್ರೆ ಅದು ಏನಾಗ್ತದ? ಲಿಂಕ್ ತಗೋತದ, ಅದರದು ಆತ್ಮದ ಲಿಂಕ್ ಮಾಡ್ಕೊಂಡ್ಬಿಡ್ತದ. ಆ ಶುದ್ಧ ಪ್ರಜ್ಞೆ ಒಳಗೆ ಇರೋದಕ್ಕೆ ಅರಿವು ಅಂತಾರೆ. ನೀ ಶುದ್ಧ ಪ್ರಜ್ಞೆ ಒಳಗೆ ಯಾವಾಗ್ಲೂ ಅರಿವಿನಾಗಿರ್ಬೇಕಂತಂದ್ರೆ ಶುದ್ಧ ಪ್ರಜ್ಞೆ ಒಳಗಿರ್ಬೇಕು. ಇದ್ದಾಗ ಅದು ಅರಿವು ತಾನೇ ಅದರೊಳಗಿಂದ ಪ್ರಕಟ ಆಗಿ ಬರ್ತದೆ, ತಾನೇ ಅದು ಹೊರಗೆ ಬರ್ತದೆ. ಪ್ರಕಾಶ್ ಮಾಣಿಕ್ಯವ ನುಂಗಿದ ಮತ್ಸ್ಯದಂತೆ. ಮತ್ಸ್ಯ ಮಾಣಿಕ್ಯ ನುಂಗುತ್ತಂತಂದ್ರ ಅದರ ಚರ್ಮ ಏನಿರ್ತದಂದ್ರ ಜಗತ್ತಿನ ಎಲ್ಲಾ ಪ್ರಾಣಿಗಳ ಚರ್ಮ ಏನದ ಅಪಾರದರ್ಶಕ ಅದ.
ಆದ್ರೆ ಮೀನಿನ ಚರ್ಮ ಏನದ ಪಾರದರ್ಶಕ ಅದು ಅಕಸ್ಮಾತ್ ಒಳಗೆ ಮಾಣಿಕ್ಯ ನುಂಗುತ್ತು ಅಂತಂದ್ರ ಆ ಮಾಣಿಕ್ಯದ ಬೆಳಕು ಎಲ್ಲ ಹೊರಗೆ ಬಂದು ಆ ಮೀನ ವಜ್ರದ ಮೀನ ಕಣ್ಣಂಗೆ ಕಾಣ್ತಿರ್ತದ. ಹಂಗ ಅದು ನಮ್ಮ ಒಂದು ಅಂತಃಕರಣ ಪಾರದರ್ಶಕವಾದಾಗ ಅದರ ಒಳಗಿರುವಂತ ಯಾವ ಚೇತನ, ಕೂಟಸ್ಥ ಚೇತನ ಅನ್ರಿ, ಆತ್ಮಚೇತನ ಅನ್ರಿ, ಸಾಕ್ಷಿ ಚೇತನ ಅನ್ರಿ, ತಾಂದ ತಾನೇ ಹೊರಗೆ ಬರ್ತದೆ, ಪ್ರಕಾಶ ಮಾಡ್ತದೆ. ವಿಷಯಗಳು ಶರೀರದಿಂದ ಹೊರಗೆ ಇರುವ ಕಾರಣ ಅಂತಃಕರಣ ವೃತ್ತಿಯು ಶರೀರದಿಂದ ಹೊರಗೆ ಹೋಗಬೇಕಾಗುತ್ತದೆ. ವಿಷಯ ಜ್ಞಾನ ಉಂಟಾಗುತ್ತದೆ. ಆದರೆ ಆತ್ಮನು ಶರೀರದಿಂದ ಹೊರಗೆ ಇಲ್ಲ, ಒಳಗೇ ಇದ್ದಾನೆ. ಪ್ರತ್ಯೇಕಾತ್ಮ ಅಂತಾರೆ. ಅವನಿಗೇನಂತಾರೆ? ಪ್ರತ್ಯೇಕಾತ್ಮ. ಪ್ರತ್ಯೇಕ ಅಂದರೆ ಒಳಗೆ. ಶರೀರದ ಒಳಗೆ ಇರುವ ಆತ್ಮ ಪ್ರತ್ಯಕ್ಷವಾಗಲು ವೃತ್ತಿಯು ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ವಿಷಯವಾಗಲ್ಪಟ್ಟ ಆತ್ಮನು ಶರೀರದ ಒಳಗೆ ಇದ್ದಾನೆ. ಆದ್ದರಿಂದ ಶರೀರದ ಒಳಗೆ ವೃತ್ತಿಯು ಆತ್ಮಾಕಾರವಾಗುತ್ತದೆ. ಅಂದರೆ ಸದ್ರೂಪದ ಆಕಾರ, ಚಿದ್ರೂಪದ ಆಕಾರ, ಆನಂದ ರೂಪದ ಆಕಾರ, ನಿತ್ಯ ರೂಪದ ಆಕಾರ, ಪರಿಪೂರ್ಣ ರೂಪದ ಆಕಾರ, ಈ ಪ್ರಕಾರಗಳ ಆತ್ಮ ಸ್ವರೂಪ ಆಕಾರ ವೃತ್ತಿ ಆಯಿತು. ಅಂದ್ರೆ ಆತ್ಮದ ಆವರಣ ಭಂಗ ಆಯಿತು. ಅಂದ್ರೆ ಮೂಲ ಅವಿದ್ಯೆ, ತನ್ನನ್ನು ತಾನು ಅರಿಯುವುದಕ್ಕ ಯಾವುದು ಅಡ್ಡಿಯಾಗಿದೆಯೋ, ಯಾವ ಅಜ್ಞಾನ ಅಡ್ಡಿಯಾಗಿದೆಯೋ ಅದು ಭಂಗ ಆಯಿತು ಅಂತ. ಅಂದ್ರೆ ಅಭಾನ ಪಾದಕ ಆವರಣ ನಿವೃತ್ತಿ ಆಯಿತು ಅಂತ. ಬಹಿರ್ಮುಖಿ ಅಂತಃಕರಣ ವೃತ್ತಿ ಏನದ ವಿಷಯಾಕಾರವಾಗಿರುತ್ತದೆ. ಅಂತರ್ಮುಖಿ ಅಂತಃಕರಣ ವೃತ್ತಿನೇ ಆತ್ಮಾಕಾರವಾಗಿರುತ್ತದೆ. ಇಟ್ಟು ಸ್ವಚ್ಛ ತಿಳ್ಕೊಂಡ್ಬಿಡ್ರಿ. ಬಹಿರ್ಮುಖಯಾದ ಅಂತಃಕರಣ ವೃತ್ತಿ ಅಂದ್ರೆ ಪ್ರಮ ಏನಾಗಿರ್ತದೆ, ಏನ್ ಆಕಾರ ತಾಳಿರ್ತದದು? ವಿಷಯಾಕಾರವಾಗಿರುತ್ತದೆ. ಯಾವಾಗದ ಅಂತರ್ಮುಖಿಯಾದ ಅಂತಃಕರಣ ವೃತ್ತಿ ಆತ್ಮಕಾರವಾಗಿರುತ್ತದೆ. ಆತ್ಮಕಾರ ಅಂತಂದ್ರೆ ಮಗಳಂತ ತಿಳ್ಕೊಳ್ರಿ, ವಿಷಯಾಕಾರ ಅಂದ್ರೆ ಸ್ವಸಿ ಅಂತ ತಿಳ್ಕೊಳ್ರಿ ಅಷ್ಟೇ. ಬೇರೆ ಯಾರು ಇಲ್ಲ, ಆಕಿನೇ. ವಿಷಯಾಕಾರದಿಂದ ಜಡ ವಿಷಯಗಳ ಜ್ಞಾನ, ಆತ್ಮಾಕಾರದಿಂದ ಚೇತನದ ಆತ್ಮದ ಸ್ವರೂಪದ ಜ್ಞಾನ. ಬಹಿರ್ಮುಖಿ ಅಂತರ್ಮುಖಿ ಇದರಂಗೆ ಎಲ್ಲದಕ್ಕೂ ಹೇಳಕ್ ಬರ್ತದಿಲ್ಲ. ಬಹಿರ್ಮುಖಿಯಾದ ಅಂತಃಕರಣ ವೃತ್ತಿ ವಿಷಯಾಕಾರ, ಅಂತರ್ಮುಖಿಯಾದ ಅಂತಃಕರಣ ವೃತ್ತಿ ಆತ್ಮಾಕಾರ. ಅದೇ ರೀತಿ ಬಹಿರ್ಮುಖಿಯಾದ ಅಂತಃಕರಣ ವೃತ್ತಿ ಮಲಿನ ಚಿತ್ತ, ಅಂತರ್ಮುಖಿಯಾದ ಅಂತಃಕರಣ ವೃತ್ತಿ ನಿರ್ಮಲ ಚಿತ್ತ. ಹಿಂಗ ಹೇಳಕ್ ಬರ್ತದಿಲ್ಲ. ಅಂತರ್ಮುಖಿ ಬಹಿರ್ಮುಖಿ ಹೇಳ್ದಂಗ ಮಲಿನ ಚಿತ್ತ ನಿರ್ಮಲ ಚಿತ್ತ ಅಂತ ಹೇಳಕ್ ಬರ್ತದಿಲ್ಲ. ವಿಷಯಾಕಾರ ಆತ್ಮಾಕಾರ ಅಂದಂಗ ಬಹಿರ್ಮುಖಿಯಾದ ಅಂತಃಕರಣ ವೃತ್ತಿ ವಿಷಯಾಕಾರವಾಗಿರುತ್ತದೆ, ಮಲಿನವಾಗಿರುತ್ತದೆ, ಮತ್ತೆ ಚಂಚಲವಾಗಿರುತ್ತದೆ, ಆತ್ಮವಿಮುಖಿಯಾಗಿರುತ್ತದೆ. ಘೋಷಣೆ ಮಾಡ್ಲಿಕ್ಕೆ ಬರ್ತದ ಇಲ್ಲ. ಅಂತರ್ಮುಖಿಯಾದ ಅಂತಃಕರಣ ವೃತ್ತಿಯು ನಿರ್ಮಲವಾಗಿರುತ್ತದೆ, ಆತ್ಮ ಸಮ್ಮುಖವಾಗಿರುತ್ತದೆ, ನಿಶ್ಚಲವಾಗಿರುತ್ತದೆ. ಘೋಷಿಸ್ಲಿಕ್ಕೆ ಬರ್ತದಲ್ರಿ ಅದು. ಘೋಷಣೆ ಉದ್ಗಾರ ಬರ್ತದಿಲ್ಲ ಒಳಗಲಿಂತ ಬರ್ಬೇಕಿದೆ. ಇದು ಈ ಉದ್ಗಾರ ಬರೋದಕ್ಕೆ ಶಾಸ್ತ್ರೀಯವಾದ ಜ್ಞಾನ ಇಲ್ಲಿದೆ, ನಿಮ್ಮ ಭಾನದ ಜ್ಞಾನ ಇದು. ಅದು ಬರಿಲಿಕ್ಕೆ ಬರಂಗಿಲ್ಲ, ಇದು ಹೇಳಕ್ ಬರ್ತದ ಅಷ್ಟೇ. ಅದನ್ನು ಹೇಳಕ್ನು ಬರಂಗಿಲ್ಲ. ಇದನ್ನು ದಾಟಿ ಹೋಗ್ಬೇಕಿನ್ನ ನೀವು ಬರೀ ಹೇಳ್ಕೊತ್ ಕೂತ್ರೆ ಹೆಂಗ? ನಿರ್ಮಲವಾಗಿರುತ್ತದೆ, ನಿಶ್ಚಲವಾಗಿರುತ್ತದೆ,
ಅನ್ಕೋತ್ ಕೂತ್ರ ಆತ್ಮ ಸಮ್ಮುಖಿ ಆಗಿರುತ್ತದೆ ಅನ್ನೋದು ಶಬ್ದನು ದಾಟಿ ಹೋಗಿ ಅನುಭವ ಮಾಡ್ಕೋಬೇಕದು. ವೃತ್ತಿಯಿಂದ ಆತ್ಮನ ಆಶ್ರಿತದಲ್ಲಿರುವ ಆವರಣವು ದೂರವಾಗುತ್ತದೆ. ಅಭಾನಪಾದಕ ಆವರಣ ದೂರವಾಗುತ್ತದೆ. ಈ ಆವರಣ ಏನದ? ಅರವಿಂದಾಶ್ರಮದವ್ರು ಏನ್ ಹೇಳ್ತಾರ ಈ ಆವರಣದ ಬಗ್ಗೆ? ಯಾವಾಗ ಅವನೇ ಇಷ್ಟಪಟ್ಟು ಅದನ್ನು ತನ್ನ ಹಣೆಗೆ ಧರಿಸ್ಕೊಂಡ ಒಂದು ಅಲಂಕಾರದ ವಸ್ತುಗಳ ಗತ್ಲೆ, ಹಂಗ ನೀವು ಕೂಡ ಅದನ್ನ ಯಾಕೆ ಸರಿಸ್ಲಕ್ ಹೋಗ್ತೀರಿ? ನೀವು ಅದನ್ನ ಅಲಂಕಾರದ ವಸ್ತುಗತ್ಲೆ ಇಟ್ಕೋರಿ. ಅಭಾನಪಾದಕ ಆವರಣ ಮಾಯೆ ಅಜ್ಞಾನ ಏನದಲ್ಲ ಅವನೇ ಇಟ್ಕೊಂಡ ಇಷ್ಟಪಟ್ಟ, ಹೌದಿಲ್ಲ? ಅವನ ಜೊತೆಗೆ ಇಟ್ಕೊಂಡ ನಾವು ಇರ್ಲಿ ಅಂತ ಹೇಳಿ ಅದ ಇಟ್ಕೊಂಡಿಕೆ ಅವ ಅದ್ರ ಸಂಗಟ ಹೆಂಗದನ ಅದ್ರಾಗೆ ಮುಣಿಗೇನೇನು? ಅವನು ಹಣಿ ಮೇಲೆ ಟಿಕ್ಳಿ ಇಟ್ಕೊಳ್ಳಾಗ ಅಷ್ಟೇ ಗೊತ್ತಿರ್ತದ ಹೆಣ್ಮಕ್ಳಿಗೆ, ಆಮೇಲೆ ಗೊತ್ತಿರ್ತದೇನ್ರಿ ಹಣಿ ಮೇಲೆ ಟಿಕ್ಳಿ ಇಟ್ಕೊಂಡದ್ದು ಅವ್ರಿಗೆ. ಅದು ಯಾವಾಗಾರ ಉದಿರಿ ಬಿದ್ದಿರ್ತದ, ಮನೆಯವ್ರು ಹಣಿ ಮೇಲೆ ಟಿಕ್ಳಿ ಹೋಗ್ಯದ ನಾವುದೇನ ತಿನ್ನವಂತ ತೊಗೊಂಡು ಹಚ್ಕೊತಾರ ಅಂತ ಇಲ್ಲಿ ಬ್ಯಾಗ್ನಾಗ. ಅದೇನ್ ಭಾರಿ ದೊಡ್ಡ ವಿಷಯ ಏನದ ಹಣಿ ಮೇಲೆ ಟಿಕ್ಳಿ ಅವ್ರಿಗೆ. ನಿಮ್ ಸಲಗೆ ಹಚ್ಕೊಂಡಿರ್ತಾರ ಅವ್ರು, ನಮ್ ಸಲಾಗಿ ಅಲ್ಲ ಅದು. ತಮ್ಮ ಸಲಾಗಿ ಹಚ್ಕೊಂಡಿರಲ್ಲ ಅದು, ನಿಮ್ ಸಲಾಗಿ. ಅದ್ರಂಗ ಇದೇನದ ಅಂತಂದ್ರೆ ಹಣಿ ಮೇಲೆ ಟಿಕ್ಳಿ ಇದ್ದಂಗೆ ಇರ್ಬೇಕು, ಅಷ್ಟೇ ಒಂದು ಅಲಂಕಾರಿಕ ವಸ್ತು. ಅದು ಉದುರು ಬಿದ್ರು ಚಿಂತಿಲ್ಲ, ಅದು ಹಚ್ಕೊಂಡ್ರು ಚಿಂತಿಲ್ಲ, ಹಂಗಿರ್ಬೇಕು. ಅವನೇ ಇಷ್ಟಪಟ್ಟ ಅದು ಚಂದ ಹಚ್ಕೊಂಡನ, ನಾವು ಒಂದು ಅಲಂಕಾರಕ್ಕೆ ಇಟ್ಕೋಬೇಕು. ಒಂದು ಸಂಸಾರ ಹತ್ತಿದ್ರೆ ಏನ್ ತೊಂದರೆ ಇಲ್ಲ. ಆದ್ರ ಅದೇ ಹಣಿ ಮೇಲೆ ಟಿಕ್ಳಿ ಹಚ್ಕೊಳ್ಳೋದೇ ದೊಡ್ಡ ಕೆಲಸ ಆಗಬಾರ್ದಂತ. ಅರವಿಂದಾಶ್ರಮದವ್ರು ಅವ್ರಂತಾರ, ಅದನ್ನ ಯಾಕೆ ಉದುರಿಸಿಕೆ ತೆಗಿತೀರಿ? ಹಣಿ ಮೇಲೆ ಟಿಕ್ಳಿ ಹಚ್ಕೋಬಾರ್ದನ್ನವ್ರು ಹೆಂಗ್ ಕಾಣ್ತಿರ್ತಾರ? ಹಣಿ ಮೇಲೆ ಟಿಕ್ಳಿ ಹಚ್ಕೊಳ್ಳಾರ್ದವ್ರು ನೋಡಿದ್ರೆ ಹೆಂಗಿರ್ತಾರ ಅವ್ರು? ಮುಖ ನೋಡ್ಲಕ್ ಮನಸ್ಸು ಬರ್ತದನ್ರಿ? ಹಣಿ ಮೇಲೆ ತಿಳಕ ಇರ್ಲಾರ್ದವ್ರಿಗೆ, ಹಣಿ ಮೇಲೆ ವಿಭೂತಿ ಇಲ್ಲ, ಗಂಧ ಇಲ್ಲ, ಒಂದು ಹಣಿ ಮೇಲೆ ಕುಂಕುಮ ಇಲ್ಲ ಅಂತವ್ರ ಮುಖ ನೋಡ್ಲಕ್ ಮನಸ್ಸು ಬರ್ತದ? ಅದಕ್ಕೆ ಏನಂತಾರ ಹಳ್ಳ್ಯಾಗ? ಹಣಿ ಮೇಲೆ ಟಿಕ್ಳಿ ಇರ್ಲಾರ್ದಂತ ನೋಡೋರ್ಗೆ ಏನಂತಾರ? ನಿಮ್ಮೂರ ಕ್ವಾಣ ನೋಡಿರಿಲ್ಲ? ನಿಮ್ಮೂರ ಕ್ವಾಣಿನ ಕುಂಡೆಗೆ ನೋಡಿ ನಿನ್ ಮಾರಿ ಅಂತಾರ. ಈ ಬುತ್ತಿ ಇಲ್ಲ, ಕುಂಕುಮ ಇಲ್ಲ, ಗಂಧ ಇಲ್ಲ, ಏನಿಲ್ಲ ಅಂತಂದ್ರ ನಿನ್ ಮುಖ ನೋಡು ಕ್ವಾಣಿನ ಕುಂಡೆಗೆ ಅಂತ. ನೀವು ಹೋಗಿ ಎಮ್ಮಿಗೆ ಮತ್ತೆ ಕ್ವಾಣಿಗೆ ಎರಡಕ್ಕ ನೋಡ್ರಿ ಒಂದ್ಸಾರಿ. ನೀವು ನೋಡಿದ್ದಿಲ್ಲ ಅಂದ್ರೆ ನೋಡ್ರಿ, ಯಾವತ್ ಚಂದ ಕಾಣತ್ತು. ನೋಡಿದ್ದಿಲ್ಲ ಅಂದ್ರೆ ನೋಡ್ರಿ, ಗೊತ್ತಾಗ್ತದೆ. ಎಮ್ಮಿ ಹೆಂಗ್ ಲಕ್ಷಣವಾಗಿರ್ತದ, ಕ್ವಾಣ ಹೆಂಗ್ ಅವಲಕ್ಷಣ ಇರ್ತದ. ಅದಕ್ಕೆ ಹಣಿಗೆ ಯಾವುದು ತಿಲಕ ಇರ್ಲಾರ್ದವ್ರು ಏನಿರ್ತಾರ, ಅವ್ರ ಕ್ವಾಣಿನ ಕುಂಡೆಗಿರ್ತಾವ ಹಣೆ ಬಾರ, ಅಷ್ಟೇ ಅವಲಕ್ಷಣಗಳು. ಅದಕ್ಕೆ ತಿಲಕ ಪರಮಾತ್ಮನೇ ಹಚ್ಕೊಂಡನಲ್ಲ, ಹಾಗೆ ನಾವು ಹಚ್ಕೊಂಡಿರ ಇರ್ಲಿ ಸಂಸಾರದಾಗ, ಏನ್ ತೊಂದರೆ ಇಲ್ಲ. ಅದು ಇಲ್ಲ ಅಂತಂದ್ರೆ ಏನದ? ಅದ್ರ ಸಪೋರ್ಟ್ ಬೇಕು, ಇಟ್ಕೊಳ್ಳೋಣ. ಆದ್ರೆ ಅದೇ ದೊಡ್ಡ ಕೆಲಸ ಅಲ್ಲ ಅದು. ಅದಕ್ಕೆ ವೃತ್ತಿಯಿಂದ ಆತ್ಮದ ಆಶ್ರಿತದಲ್ಲಿರುವ ಆವರಣ ದೂರವಾಗುತ್ತದೆ. ಅದರ ಮೇಲಿಂದ ಲಕ್ಷ್ಯ ಹೋಗ್ಬೇಕು, ಅದರ ಮೇಲಿಂದ ಲಕ್ಷ್ಯ ಕಳ್ಕೊಂಡು ಆತ್ಮದ ಕಡೆ ಹೋಗ್ಬೇಕು. ಮತ್ತು ಆತ್ಮನು ತನ್ನ ಪ್ರಕಾಶದಿಂದ ಆ ವೃತ್ತಿಯಲ್ಲಿ ಪ್ರಕಾಶಿಸುತ್ತಾನೆ. ಆತ್ಮ ಸ್ವಯಂ ಪ್ರಕಾಶ ಅವನ. ಈ ವೃತ್ತಿಯ ಯಾವ ಹೊರಗಿನ ಪ್ರಕಾಶಗಳು ಅದಕ್ಕೆ ಬೇಕಾಗಿಲ್ಲ. ಘಟಾದಿಗಳನ್ನ ಪ್ರಕಾಶ ಮಾಡಲು ಚಿದಾಭಾಸನ ಪ್ರಕಾಶ ಬೇಕಾಗುತ್ತದೆ. ಘಟಾದಿಗಳು ಹೊರಗಿನ ವಸ್ತುಗಳು ಬೇಕಂದ್ರೆ ಚಿದಾಭಾಸನ ಪ್ರಕಾಶ ಬೇಕಾಗ್ತದ. ಆದ್ರ ಪ್ರಮಾಚೇತನ ಏನದ ಅದು ತಾನೇ ಸ್ವಯಂ ಪ್ರಕಾಶ. ಯಾವಾಗ ಅದು ಅಂತರ್ಮುಖಿ ಆಗ್ತದ ಚೇತನ, ಅದು ಚೇತನ ಸ್ವಯಂ ಪ್ರಕಾಶ ಅದ. ಯಾವಾಗ ಅಂತಃಕರಣ ನಿರ್ಮಲ ನಿಶ್ಚಲ
ಆತ್ಮಸಮ್ಮುಖಿ ಮತ್ತೆ ಅಂತರ್ಮುಖಿ ಯಾವಾಗ ಆಗ್ತದ ಆವಾಗ ಪ್ರಮಾಚೇತನ ಏನಂತ ತನ್ನ ಪ್ರಕಾಶವನ್ನೇ ಹೊರಗೆ ಬಿಡ್ತದ. ಚಿದಾಭಾಸ ಪ್ರಕಾಶ ಬೇಕಾಗುತ್ತೆ. ಆದರೆ ಆತ್ಮನನ್ನು ಪ್ರಕಾಶಿಸಲು ಚಿದಾಭಾಸ ಏನು ಬೀರಬೇಕಾಗಿಲ್ಲ, ಪ್ರಕಾಶ ಬೀರದೇ ಬೇಕಾಗಿಲ್ಲ. ವೃತ್ತಿಯಲ್ಲಿ ಆತ್ಮನು ತನ್ನ ಪ್ರಕಾಶದಿಂದ ಪ್ರಕಾಶಿಸುತ್ತಾನೆ. ಆ ವೃತ್ತಿಯಲ್ಲಿ ಆತ್ಮ ಏನ್ ಮಾಡ್ತಾನ? ಯಾವ ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆತ್ಮನು ಏನ್ ಮಾಡ್ತಾನ? ಅದೇನದು ಪ್ರಮಾಚೇತನ. ಪ್ರಮಾಚೇತನ ಅಂತಂದ್ರೇನು? ಪ್ರಮಾಚೇತನ ಅಂತಂದ್ರೆ ಆತ್ಮನೇ. ಚೇತನನೇ ಅದದು. ಪ್ರಮಾಚೇತನ ಸ್ವಯಂ ಪ್ರಕಾಶ ಅದ. ಅಲ್ಲಿ ಬೆಳಗದೇನು? ಪ್ರಮಾಚೇತನ ತಾನೇ ಬೆಳಗ್ತದೆ. ಹೊರಗಿನ ವಸ್ತುಗಳನ್ನು ಬೆಳಗ್ಲಕ್ಕ ಹೊರಗೆ ಹೋಗ್ಬೇಕು. ಅದಕ್ಕೆ ಏನದಂತಂದ್ರ ಆಭಾಸನ ಬೆಳಕಿನಾಗ ಅದು ಬೆಳಗ್ತದೆ. ಆಭಾಸನ ಬೆಳಕು ಬೇಕು ಅದಕ್ಕೆ. ಆಭಾಸ ಅದನ್ನ ಪ್ರಕಾಶ ಮಾಡ್ಬೇಕು. ಆಭಾಸನ ಸಪೋರ್ಟ್ ಬೇಕು ಆವರಣ ಭಂಗ ಮಾಡೋದಕ್ಕೆ. ನಮ್ಮೊಳಗೆ ನಾವಿದ್ದೇವಂತಂದ್ರೆ ಏನಾಗ್ತದ? ಅಂತರ್ಮುಖಿ ಆಗಿ ನಿರ್ಮಲ ಆಗಿ ನಿಶ್ಚಲ ಆಗಿ ಅಂತಂದ್ರೆ ಅಲ್ಲಿ ಅವಾನ ಪಾದಕ ಆವರಣ ಭಂಗ ಆಗ್ತದ. ಭಂಗ ಆಗಿ ಅದು ಏನಪ್ಪಾ ಅಂತಂದ್ರೆ ಆವರಣ ಏನದ? ಅವಾನ ಪಾದಕ ಆವರಣ ಅಂತಂದ್ರೆ ಬಹಿರ್ಮುಖಿ ಆಗದೆ ಆವರಣ. ಹೌದಿಲ್ರಿ? ಮಲಿನವಾಗಿರೋದೇ ಆವರಣ, ಚಂಚಲವಾಗಿರೋದೇ ಆವರಣ, ಆತ್ಮವಿಮುಖಿ ಆಗಿರೋದೇ ಆವರಣ. ಆತ್ಮಸಮ್ಮುಖಿ ಆದ್ರೆ ಅಂತಂದ್ರೆ ನಿರಾವರಣ, ನಿರ್ಮಲ ಆದ್ರೆ ನಿರಾವರಣ, ನಿಶ್ಚಲ ಆದ್ರೆ ನಿರಾವರಣ, ಅಂತರ್ಮುಖಿ ಆದ್ರೆ ನಿರಾವರಣ. ಅಷ್ಟೇ. ಆವರಣ ಭಂಗ ಮಾಡೋದಂದ್ರೆ ಬಹಿರ್ಮುಖಿ ಇದ್ದದ್ದು ಅಂತರ್ಮುಖಿ ಮಾಡೋದು, ಮಲಿನ ಇದ್ದದ್ದು ನಿರ್ಮಲ ಮಾಡೋದು, ಚಂಚಲ ಇದ್ದದ್ದು ನಿಶ್ಚಲ ಮಾಡ್ಕೊಳ್ಳೋದು, ಆತ್ಮವಿಮುಖಿ ಇದ್ದದ್ದು ಆತ್ಮಸಮ್ಮುಖಿ ಮಾಡೋದು. ಇದೇ ಆವರಣ ಭಂಗ. ಆವರಣ ಭಂಗ ಮತ್ತೇನಾಯ್ತು? ಈ ರೀತಿಯ ಆವರಣ ಭಂಗ ಆದಾಗ ಅಲ್ಲಿ ಏನಾಗ್ತದೆ? ಪ್ರಮಾಚೇತನ ಏನದಲ್ಲ ಸ್ವಯಂ ಪ್ರಕಾಶ ಅದು ತಂದು ತಾನೇ ಪ್ರಕಾಶ ಆಗ್ತದೆ, ತಾನೇ ಬೆಳಕಾಗಿ ಅನುಭವಕ್ಕೆ ಬರ್ತದೆ. ಆತ್ಮನು ತನ್ನ ಪ್ರಕಾಶದಿಂದಲೇ ವೃತ್ತಿ ಒಳಗೆ ಅಂದ್ರೆ ಅಂತಃಕರಣದೊಳಗೆ ಆತ್ಮಾಕಾರ ವೃತ್ತಿ ಒಳಗೆ ಪ್ರಕಾಶಿಸಲ್ಪಡುತ್ತಾನೆ. ಘಟಾದಿಗಳನ್ನ ಚಿದಾಭಾಸನು ಬೆಳಗಿದ ಹಾಗೆ ಚಿದಾಭಾಸನು ಆತ್ಮವನ್ನು ಪ್ರಕಾಶ ಮಾಡುವುದಿಲ್ಲ. ಚಂದ ತಿಳ್ಕೋಬೇಕು. ಕಾರಣ ಅವನು ಸ್ವಯಂ ಪ್ರಕಾಶ ಇದ್ದಾನೆ. ಅವನು ಅಂತಂದ್ರೆ ಯಾರು? ಆತ್ಮನು. ಪ್ರಮಾಚೇತನ ಅವನೇ ಆತ್ಮ. ಇದೇ ಕಾರಣದಿಂದ ಆತ್ಮನು ವೃತ್ತಿಗೆ ವಿಷಯನೆಂದು ಹೇಳಿರುತ್ತದೆ. ಹೀಗಾಗಿ ಆತ್ಮ ವೃತ್ತಿಗೆ ವಿಷಯ ಅಂತಂದ್ರೇನು? ಬೇರೆ ಘಟಾದಿಗಳ ವಿಷಯ ಆಗೋದು ಬೇರೆ. ಘಟಾದಿಗಳು ಆತ್ಮನಿಂದ ಅರಿಸಿಕೊಳ್ಳುತ್ತವೆ. ಆದರೆ ಇಲ್ಲಿ ಆತ್ಮ ಏನಾಗ್ತಾನ? ಜಿಹೀಮತಿ ಲಕ್ಕೈ ಅಂತಂದ್ರೆ ಆತ್ಮನೇ ಆ ಅಂತಃಕರಣ ವೃತ್ತಿಯೊಳಗ ಪ್ರಕಾಶ ಆಗ್ತಾನ. ಇದೇ ಕಾರಣದಿಂದ ಆತ್ಮನು ವೃತ್ತಿಗೆ ವಿಷಯವೆಂದು ಹೇಳಿರುತ್ತದೆ. ಮತ್ತು ಚಿದಾಭಾಸ ರೂಪವಾದ ಯಾವ ಫಲರೂಪ ವೃತ್ತಿ ಇರುವುದೋ ಅದಕ್ಕೆ ಆತ್ಮನು ವಿಷಯನಲ್ಲ. ಯಾವುದು ಚಿದಾಭಾಸನಿಂದ ನಾವೇನು ಅರಿತೀವಲ್ಲ ಘಟಪಟಾದಿಗಳು, ಅದು ಫಲರೂಪ ವೃತ್ತಿ. ಅಂಥದಕ್ಕೆ ಆತ್ಮ ವಿಷಯ ಅಲ್ಲ. ಆತ್ಮಜ್ಞಾನಕ್ಕೆ ಆತ್ಮನೇ ವಿಷಯ ಅಂತ ಹೇಳಿದರೂ ಕೂಡ ಆತ್ಮನನ್ನು ಚಿದಾಭಾಸನಿಂದ ತಿಳಿದು ಜ್ಞಾನ ಮಾಡಿಕೊಳ್ಳುತ್ತಾನೆಂದು ಅಲ್ಲ. ಆತ್ಮನು ಸ್ವಯಂ ಪ್ರಕಾಶ ಇದ್ದಾನೆ, ಆತ್ಮನೇ ಪ್ರಕಾಶವಾಗುತ್ತಾನೆ. ಆತ್ಮನಿಗೇ ಏನಾಗ್ತದೆ? ಪ್ರಕಾಶವಾಗುತ್ತದೆ. ಆತ್ಮನಿಂದ ಆತ್ಮನಿಗೆ ಆತ್ಮನೇ ಪ್ರಕಾಶಿಸುತ್ತಾನೆ. ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್ ಅಂತದಲ್ರಿ ಸಂವಿಧಾನ. ಭಾರತದ ಸಂವಿಧಾನ ಜನರಿಂದ ಜನರಿಗಾಗಿ ಜನರೇ ಆರಿಸಿ ಬಂದು ಇದನ್ನ ನಡೆಸಬೇಕು ಅಂತೇಳಿ ಏನ್ ಮಾಡ್ಯಾರಲ್ಲ, ಹಾಗಿಲ್ಲೇನದ? ಆತ್ಮದಿಂದ ಆತ್ಮನು ಆತ್ಮನಿಗೆ ಪ್ರಕಾಶವಾಗುತ್ತಾನೆ. ಯಾರಿಂದ ಪ್ರಕಾಶ ಆದ? ಆತ್ಮನಿಂದ. ಯಾರಿಗೆ ಪ್ರಕಾಶ ಆದ? ಆತ್ಮನಿಗೆ. ಯಾರು ಪ್ರಕಾಶ ಆದರೂ ಆತ್ಮನೇ ಪ್ರಕಾಶ ಆದ, ಆಭಾಸನಿಂದ ಅಲ್ಲ. ಆಭಾಸನಿಂದ ಅಲ್ಲ. ಆಭಾಸನ ಸಪೋರ್ಟ್ ಇಲ್ಲ ಅಲ್ಲಿ.
ಆತ್ಮನಿಗೆ ಪ್ರಕಾಶವಾಗುತ್ತಾನೆ. ಆತ್ಮನು ತನ್ನಿಂದ ತನಗೆ ತಾನೇ ಆತ್ಮನಿಗೆ ಪ್ರಕಾಶವಾಗುತ್ತಾನೆ. ಅಲ್ಲಿ ಚಿದಾಭಾಸನಿಂದ ಅಲ್ಲ. ಇದಕ್ಕಿಂತ ಏನ್ ಹೇಳ್ಬೇಕು? ಆತ್ಮನಿಂದ ಆತ್ಮನೇ ಆತ್ಮನಿಗೆ ಆತ್ಮನಿಗಾಗಿ ಪ್ರಕಾಶವಾಗುತ್ತಾನೆ. ಇದು ಮೋಕ್ಷದ ಸ್ಥಿತಿ. ಆಭಾಸನಿಂದ ಅಲ್ಲ, ಆಭಾಸನಿಗಾಗಿ ಅಲ್ಲ. ಆಭಾಸ ಏನು ಪ್ರಕಟ ಆಗಲ್ಲ. ಆತ್ಮನಿಂದ ಆತ್ಮನಿಗಾಗಿ, ಆತ್ಮನಿಂದ ಏನ್ ಶಬ್ದಗಳು ಬರ್ಕೋತೀರಿ? ಆತ್ಮನಿಂದ ಆತ್ಮನೇ, ಆತ್ಮನಿಂದ ಮತ್ತೆ ಯಾರಲ್ಲಿ? ಆತ್ಮನಲ್ಲಿ. ಆತ್ಮನಲ್ಲಿ, ಆತ್ಮನಿಂದ, ಆತ್ಮನು ಆತ್ಮನೇ ಆತ್ಮನಿಗಾಗಿ ಪ್ರಕಾಶವಾಗುತ್ತಾನೆ. 11 ರೀತಿ ಅದಾವು ಹೇಳಕ್, 11 ರೀತಿ ಅದಾವ. ಪೂರ ಹೇಳಿದ ಅದು ಹಿಡ್ಕೊಂಡೋದ್ರೆ ಇನ್ನ ಬಹಳ ದೊಡ್ಡ ಕತ್ತಿ ಅದಾವ. 11 ರೀತಿ ಇದು ಹೇಳೋದದ. ಆತ್ಮನಲ್ಲಿ ಆತ್ಮನೇ ಪ್ರಕಾಶವಾಗುತ್ತಾನೆ. ಆತ್ಮನಿಂದ ಆತ್ಮನೇ ಪ್ರಕಾಶವಾಗುತ್ತಾನೆ. ಆತ್ಮನಿಗಾಗಿ ಆತ್ಮನೇ ಪ್ರಕಾಶವಾಗುತ್ತಾನೆ. ಹಿಂಗ 11 ತರ ಹೇಳ್ಬೇಕು. ಬಹಳ ಅದಾವು. ಯಾರ್ದು ಕಾರ್ಬಾರ ಇಲ್ಲ. ಅವ ಪ್ರಕಾಶ ಆಗಾದ್ರ ಯಾರ್ದು ಕಾರ್ಬಾರ ಇಲ್ಲ. ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಯಾವುದ್ಯಾವುದು ಬೇಕಾಗಿಲ್ಲ. ಅಂತಃಕರಣ ಅವು ಇವು ಏನೇನು ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಯಾವಾಗ ಸ್ವಯಂ ಪ್ರಕಾಶನಾದ ಆತ್ಮ, ಯಾವಾಗ ನಮ್ಮ ಅಂತಃಕರಣವು ಆತ್ಮಕಾರವಾಗುತ್ತದೆಯೋ ಆವಾಗ ಆತ್ಮನ ಆವರಣ ಅಭಾನ ಪಾದಕ ಆವರಣ ಭಂಗವಾಗುತ್ತದೆ. ಆವರಣ ಅಂತಂದ್ರೆ ತಿಳಿಯದಿರುವಿಕೆ. ಆತ್ಮಜ್ಞಾನದ ಅಸತ್ವಾಪಾದಕ ಆವರಣ ಅಭಾನ ಪಾದಕ ಆವರಣಗಳು ನಾಶವಾಗುತ್ತವೆ. ಈ ರೀತಿಯಾಗಿ ಈ ಪ್ರಕಾರದಿಂದ ಸಾಕ್ಷಿ ಆತ್ಮನು ಸ್ವಯಂ ಪ್ರಕಾಶ ರೂಪದಿಂದ ಪ್ರತೀತಿಯಾಗುತ್ತಾನೆ ಎಂಬುದು ಸಿದ್ಧವಾಯಿತು. ಹೆಂಗ್ ಸಿದ್ಧಾಯ್ತು? ಕೇಳೋದ್ರಿಂದ ಸಿದ್ಧ ಆಯ್ತು. ನಿರ್ಮಲವಾಗಿ, ನಿಶ್ಚಲವಾಗಿ, ಅದೇನು ಅಂತರ್ಮುಖಿಯಾಗಿ, ಆತ್ಮ ಸಮ್ಮುಖಿಯಾಗಿ ನಾವು ಒಳ ಹೊಕ್ಕು ಕೂತೇವಂತಂದ್ರ ಆವಾಗ ಏನಾಗ್ತದೆ? ಅನುಭವದಿಂದ, ಭಾನದಿಂದ ಅದೇನಾಗ್ತದೆ? ಸಿದ್ಧ ಆಗ್ತದೆ. ತುದಿಗೆ ಮುಟ್ಟಿಲ್ಲ ಇನ್ನ. ಕೇಳೋದು ಇಂದ್ರಿಯ ಸಂಬಂಧ ಇಲ್ಲದೆ ಅಹಂ ಬ್ರಹ್ಮ ಈ ಜ್ಞಾನವು ಪ್ರತ್ಯಕ್ಷವಾಗೋದು ಹೆಂಗೆ ಸಂಭವಿಸ್ತದ್ರಿ? ನಾವು ಶಿಷ್ಯ ಮತ್ತೆ ತಲೆ ಕೆಟ್ಟಬಿಡ್ತ. ಆತ್ಮನಿಂದ ಆತ್ಮನಿಗಾಗಿ, ಆತ್ಮನಲ್ಲಿ ಆತ್ಮನೇ ಪ್ರಕಾಶಿಸುತ್ತಾನೆ ಅಂತ ಹೇಳಿದ ಕೂಡ್ಲೇನೆ ಯಪ್ಪ ಈಗೆಲ್ಲ ಮಾಡ್ಬೇಕಾದ್ರೆ ಇಂದ್ರಿಯ ಇಲ್ಲದೆ ಹೆಂಗಾಗ್ತದ್ರಿ ಅಂತ ಮತ್ತೆ ಉಲ್ಟಾ ಬಿದ್ದ ನಾವು ಶಿಷ್ಯ. ಆದ್ರೆ 206ನೇ ವಿಷಯಾಂಕ ಇಲ್ಲಿ ತತ್ವ ದೃಷ್ಟಿ ಮತ್ತೆ ಪ್ರಶ್ನೆ ಹಾಕ್ತಾನ. ಈಟೆಲ್ಲ ಮಾಡ್ಬೇಕಾದ್ರೆ ಇಂದ್ರಿಯಗಳ ಕೆಲಸ ಮಾಡ್ಯಾವ ಇಲ್ಲ? ಆ ಇಂದ್ರಿಯಗಳ ಕೆಲಸ ಮಾಡ್ಯಾವ, ಮನಸ್ಸು ಕೆಲಸ ಮಾಡ್ಯಾವ, ಬುದ್ಧಿ ಕೆಲಸ ಮಾಡ್ಯಾವ. ಓದಿವಿ, ಬರ್ದೀವಿ, ಹೇಳಿವಿ, ಕೇಳಿವಿ. ಲಾಸ್ಟಿಗೆ ಮಹಾಭಾರತ ಅದೇನು ರಾಮಾಯಣ ಯುದ್ಧ ಆದ ಕೂಡ್ಲೇನೆ ರಾಮ ಸೀತನ್ ಕೈ ಹಿಡ್ಕೊಂಡು ಅಂತ ಮುಂದೆ ಹೋಲಕತ್ತಿ ಬಿಟ್ಟಿದ್ನಂತ. ಅವ ಆಕಿ ಕೈ ಹಿಡ್ಕೊಂಡು ಹಿಂಗ್ ಹೋಗಬೇಕಾಗದ ಅಂತ ಒಂದು ಸ್ಥಿತಿ ಪ್ರಾಪ್ತಿ ಆಗ್ಬೇಕು ಅಂತಂದ್ರ ಹಿಂದ್ ಏಸ್ ಮಂದಿ ಯುದ್ಧ ಮಾಡಿದ್ರು, ಏಸ್ ಮಂದಿ ಹೋರಾಟ ಮಾಡಿದ್ರು, ಅವ್ರದ್ದೇನು ಉಪಯೋಗ ಇಲ್ಲೇನು? ಅವ್ರಿಗೆಲ್ಲ ಕೆಲ್ಸಕ್ಕೆ ಬಲ್ಲದ್ರಂತ ಹೆಂಗಂದ್ರಿ ನೀವು? ಹೊಳ್ಳಿ ನೋಡ್ತಾನ ಯಾವರು ರಾಮ ಬಹಳ ಮುಂದೆ ಹೋಗ್ಬಿಟ್ಟಿರ್ತಾನೆ. ಇಬ್ರು ಕೈ ಹಿಡ್ಕೊಂಡು ಎಷ್ಟೋ ದಿವಸದ ಮೇಲೆ ಕೈ ಹಿಡ್ಕೊಂಡಿರ್ತಾರೆ. ಇಬ್ರು ಮುಂದೆ ಹೋಗ್ತಾರ. ಹಿಂದ್ ಹೊಳ್ಳಿ ನೋಡಿದ್ರೆ ದೊಡ್ಡದೊಂದು ಕಪಿಸೇನೆ ಅವನ್ ಬೆನ್ನತ್ತಿ ಬಿಟ್ಟಿರ್ತ. ಲೇ ನೀವು ಸುಮ್ಮನೆ ನಮ್ಗೆ ಯಾಕೆ ಬೆನ್ನತ್ತೀರಿ ಅಂತ.
ನೀವಿಬ್ರೇ ಗಣ ಐತಿ ಮುಂದೆ ಎಲ್ಲ ಹೋಗತ್ತೆ ಅಂದ ಹಿಂದ್ ಮಂದಿ ಬೆನ್ನತ್ತಿದ್ರೆ ನಿಮ್ಗೆ ಹೆಂಗಾತು? ಗಾಬರಿ ಆಗ್ತದಲ್ರಿ, ಹಿಂಗ್ಯಾಕ್ ಮಂದಿ ಬೆನ್ನತ್ತಾರೆ ನಮಗತ್ತ. ಹಂಗ ದೊಡ್ಡದು ಕಪ್ಪಿಸೇನೇ ಬೆನ್ನ ಹತ್ತಿಬಿಟ್ಟಾವ. ಬೆನ್ನ ಹತ್ತದ ವಾಳಿ ನೋಡಿದ್ರೆ ಪರೇಶಾನ್ ಆಗಿಬಿಟ್ಟಾರ. ಯಾಕೆ ಹಿಂಗ್ಯಾಕ್ ಬೆನ್ನ ಹತ್ತಿರೋ ನೀವು ಅಂತ. ಅಲ್ಲಪ್ಪ, ಯುದ್ಧ ಆಗುನ ನಿಮ್ಮಿಬ್ಬರದು ಕೈ ಕೂಡಿಸಿದ ಕೂಡಲೇನೆ ನೀವಿಬ್ರು ಕೈ ಇಟ್ಕೊಂಡು ಮುಂದಾದ್ರೆ ನಾವು ಯುದ್ಧ ಮಾಡಿದವ್ರು ನಮ್ದೇನ್ ಪರಿಸ್ಥಿತಿ? ನಮ್ದೇನು ಕೇಳವಲ್ಲಿ ನೋಡೋವಲ್ಲಿ ಬರೀ ಕೈ ಇಟ್ಕೊಂಡು ಮುಂದೆ ಹೊಲಕತ್ತಿದ್ ಏನಿದ? ಏನ್ ಬೇಕು ನಿಮಗ? ಏನು ಬೇಕೇ ಇಲ್ಲ ನಮಗ. ಮತ್ತೆ ಎದಕ್ ಬೆನ್ನ ಹತ್ತೀರಿ? ಏನಿಲ್ಲ, ಒಂದು ನಿನ್ ಸಂಗಟ ಆಲಿಂಗನ ಸುಖ ಅನುಭವಿಸಿ ಹೋಗ್ಬೇಕತ್ತೀವಿ ನಾವು. ನಿನಗ ಒಂದ್ಸಾರಿ ಹಗ್ ಮಾಡಿ ತೆಕ್ಕಿಗೆ ಹಾಕೊಂಡು ಹೋಗ್ಬೇಕಂತೀವಿ ನಾವು. ಒಂದ್ಸಾರಿ ನಿನ್ ಸಂಗಟ ಹಗ್ ಮಾಡ್ಬೇಕಂತೀವಿ, ಒಂದ್ಸಾರಿ ನಿನಗೆ ಆಲಿಂಗನ ತೆಕ್ಕಿಗೆ ಹಾಕೋತೀವಿ. ಅವಾಗ ಹೇಳ್ತಾನೆ ರಾಮ, ನಾನು ಮಾನವ ಜಾತಿ, ನೀವು ಮೃಗಗಳು ಪ್ರಾಣಿ ಜಾತಿ. ನಾವಿಬ್ರು ತೆಕ್ಕಿಗೆ ಹಾಕೊಂಡ್ರೆ ಏನೇನು ಸುಖ ಸಿಗಂಗಿಲ್ಲ. ಈ ಪುಣ್ಯದಿಂದ ನೀವು ಮುಂದೇನಾಗ್ತೀರಿ, ಮುಂದಿನ ಜನ್ಮಕ್ಕೆ ನೀವು ಮನುಷ್ಯರಾಗಿ ಹುಟ್ಟಿ ಬರ್ತೀರಿ, ನಾನು ಮನುಷ್ಯ ರೂಪ ತಾಳಿ ಬರ್ತೀನಿ. ಇಬ್ರು ಕೂಡಿ ಆವಾಗ ನಾವು ತೆಕ್ಕಿಗೆ ಹಾಕೊಂಡೇವು ಅಂತಂದ್ರ ಆ ಆಲಿಂಗನ ಸುಖ ನಮ್ಮದು ಸಾರ್ಥಕ ಆಗ್ತದ ಅಂತೇಳಿ ಅವನು 16,000 ಹೆಂಡ್ರ ಅಂತಂದ್ರ ಅವ್ರಿಗೇನು ಮಕ್ಕಳಾಡ್ದಾನೆ ಅವ್ರಿಗೆಲ್ಲರಿಗೆ ಹೋಗಿ ಆಲಿಂಗನ ಸುಖ ಕೊಟ್ಟನಷ್ಟೇ. ಹಿಂದಿನ ಜನ್ಮದ ಋಣ ಎದ್ದದಕ್ಕೆ ಹಗ್ ಮಾಡ್ಕೊಳ. ಹೊರಗೆ ಹಗ್ ಮಾಡ್ತಾರ ಇಲ್ಲ, ಬೇರೆ ದೇಶದವರು ಬೇರೆ ಧರ್ಮದವ್ರು ಒಬ್ರಿಗೊಬ್ರು ಹಗ್ ಮಾಡಿದವರೆಲ್ಲ ಸಂಸಾರ ಮಾಡಿ ಮಕ್ಕಳು ಹಡಿತಾರೇನೋ ಅವ್ರು. ಹಗ್ ಮಾಡ್ತಾರ, ಕಿಸ್ ಮಾಡ್ತಾರ. ಅವೆಲ್ಲ ಏನು ಒಂದು ಲಿಮಿಟ್ನಾಗಿರೋಂಥ ಸ್ನೇಹ, ಆನಂದ ಒಂದು ಲೆಕ್ಕ. ಅದಕ್ಕೆ ರಾಮ ಕೃಷ್ಣ ಆಗಿ ಬಂದು 16,000 ಗೋಪಿಕಾ ಸ್ತ್ರೀಯರಿಗೆ ಹಗ್ಗಿತ್ತು ಅಷ್ಟೇ ಹೊರತು ಅವ್ರವ್ರ ಗಂಡಿದರು ಅವ್ರವ್ರ ಸಂಸಾರ ಅವ್ರ ಸಂಗಟ ಬೇರೆನೇ ಇತ್ತು. ಕೃಷ್ಣನ ಸಂಗಟ ಹಗ್ಗಿಂಗ್ ಅಷ್ಟೇ. ಅದು ಹಿಂದಿನ ಜನ್ಮದ ಋಣ ಇದ್ದದ್ದಕ್ಕೆ ಯಾರು ಬೇಕವ್ರಿಗೆ ಯಾರು ಹಗ್ಗ ಮಾಡಿ. ಈಗಲೂ ಹಗ್ಗ ಮಾಡ್ತಿರಲಿಲ್ಲ ಯಾರಿಗಾರ? ನಿಮ್ಮ ಆತ್ಮೀಯರಿಗೆ ಹಗ್ಗ ಮಾಡಿನ ಏನು ಅವ್ರ ಸಂಗಟ ಸಂಸಾರ ಇರ್ತದ? ಹಗ್ಗ ಮಾಡೋದು ವ್ಯವಸ್ಥೆ ಆದಲ್ರಿ ಭೂಮಿ ಮೇಲ. ಮತ್ತ ಒಬ್ರಿಗೊಬ್ರು ಚಕ್ಕಿ ಹಾಕೋತಾರ ಇಲ್ಲ? ಗಂಡು ಮಕ್ಕಳಿಗೆ ಓದ್ತಾರ, ಹೆಣ್ಮಕ್ಳಿಗೆ ಹಾಕೋತಾರ. ಆತ್ಮೀಯರಿದ್ದಾರ ಗಂಡ್ಮಕ್ಳಿಗೂ ಹಾಕೋತಾರ. ಆದ್ರೆ ಅವ್ರವ್ರ ಸಂಸಾರಗಳು ಸೆಪರೇಟ್ ಆವಿಲ್ಲ. ಅವ್ರೇನ್ ಸಂಸಾರ ಕೆಡಿಸ್ಕೋತಾರೇನು ಹಗ್ ಮಾಡ್ಲಕ್ ಹೋಗಿ? ಅದು ಪವಿತ್ರವಾದ ಸ್ನೇಹ ಸಂಬಂಧ. ಹಿಂಗದ ಇದು ಲೆಕ್ಕ. ಅದಕ್ಕೆ ಅವ ಮುಂದಿನ ಜನ್ಮದಾಗ ಹಂಗ ಬಂದಂಗ ಏನೋ ಆತನ ಆಯ್ತದ ಏನ್ ಹಾಕಿರ್ಲಕ್ಕ. ಈಗೇನಾಯ್ತು, ಇವೆಲ್ಲ ಇಂದ್ರಿಯಗಳು, ಇವು ಅಲ್ಲಿಂತ ಇಲ್ಲಿ ತನಕ ಮೋಕ್ಷ ಆಗೋ ತನಕ ಇಲ್ಲಿ ಏನೇನು ಉಪಯೋಗ ಆಗ್ಯಾವ ಅವೆಲ್ಲವು ಏನು ಕೆಲ್ಸಕ್ಕೆ ಬರ್ಲಾರ್ದು ಅನ್ನಂಗೆ ಮಾಡಿ ಬರೀ ಆತ್ಮನಿಂದ ಆತ್ಮನಿಗಾಗಿ ಆತ್ಮನಲ್ಲಿ ಆತ್ಮನೇ ಪ್ರಕಾಶ ಆತನ ತಿಳ್ಕೆ ಹಿಂಗೆ ಹೇಳಿ ಕೂತ್ ಬಿಟ್ರಿ. ಏನೇನ್ ಶಬ್ದ? ಆತ್ಮನಿಂದ ಆತ್ಮನಲ್ಲಿ ಆತ್ಮನೇ ಆತ್ಮನಿಗಾಗಿ. ಮತ್ತೇನೇನ್ ಬರೀತೀರಿ? ಬರೀರಿ ವಿಭಕ್ತಿ ಪ್ರತ್ಯಯಗಳು. ಆತ್ಮನಿಂದ ಆತ್ಮನಲ್ಲಿ ಆತ್ಮನೇ ಆತ್ಮನಿಗಾಗಿ. ಆತ್ಮನಲ್ಲಿ ಏನು? ನಾನು ಅಂತ ಹಾಕೋಬೇಕು ನೀವು. ಲಕ್ಷಾರ್ಥದ ನಾನು, ನನ್ನಿಂದ, ನನ್ನಲ್ಲಿ, ನನಗಾಗಿ, ನಾನೇ. ಮೋಕ್ಷ ಯಾರ ಸಲುವಾಗಿ ಮಾಡ್ಕೊಳಕತ್ತೀರಿ? ನನಗಾಗಿ. ಯಾರಿಂದ? ಆತ್ಮನಿಂದ ಅಂದ್ರೆ ನನ್ನಿಂದ. ಯಾರಲ್ಲಿ? ನನ್ನಲ್ಲಿ. ಏನು ಹೊರಗೆ ಎಲ್ಲರೂ ಮಾಡಕತ್ತೀರ? ನನ್ನಲ್ಲಿ. ಯಾರ ಸಲುವಾಗಿ? ನನಗಾಗಿ. ಮತ್ತೆ ಏನ್ ಪಡ್ಕೋತೀನಿ? ನನ್ನನ್ನು ನಾನೇ ಪಡ್ಕೋತೀನಿ. ಆತ್ಮನೇ ನನ್ನನ್ನು ನಾನೇ ಪಡ್ಕೋತೀನಿ. ಇಷ್ಟೇ ಇರೋದು. ಆತ್ಮನನ್ನು ಅದೊಂದು ಸಪರೇಟ್ ಇಟ್ಟು ಮತ್ತೊಂದು ಏನಾದ್ರು ತತ್ವ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಲ್ಲಿ ನೀವೇ ನನ್ನಲ್ಲಿ, ನನ್ನಿಂದ, ನನಗಾಗಿ, ನಾನೇ. ನನ್ನಿಂದ ಅನ್ನೋದು ನಿಮಗೆ ಚಂದ ಅನಿಸ್ತದಿಲ್ಲ? ಇನ್ನ ಸಮೀಪಕ್ಕೆ ಬಂದ್ರಿ. ನನ್ನಿಂದ ಅಥವಾ ತನ್ನಿಂದ. ಎಲ್ಲಿ? ತನ್ನಲ್ಲಿ.
ಯಾರ ಸಲುವಾಗಿ? ತನಗಾಗಿ. ಏನ್ ಮಾಡ್ತಾನ? ತನ್ನನ್ನು ತಾನೇ ಪಡ್ಕೊತಾನ. ಅದೇ ಮೋಕ್ಷ. ಮತ್ತಿನ್ನೇನು? ಅದಕ್ಕೆ ಇದರೊಳಗ ಮುಂದಿನ ವಿಷಯಗಳು ಏನಿರ್ತಾವ? ಸುಮ್ಮನೆ ಆಗ್ಬೇಕಾಗಿದ್ದು ಇಷ್ಟು, ಇದು ಆಗ್ಬೇಕಾಗ್ಯದ, ಇದು ಆಗ್ಬೇಕಾಗ್ಯದ, ಇದು ಆಯ್ತು. ಈಗ ಇದು ಆಗ್ಬೇಕಾದ್ರೆ ಮತ್ತೆ ಇದಕ್ಕೆ ಏನೇನು ಸಪೋರ್ಟ್ ಅದಾವ? ಇಂದ್ರಿಯಗಳ ಸಂಬಂಧವಿಲ್ಲದೆ ಅಹಂ ಬ್ರಹ್ಮ ಜ್ಞಾನ ಪ್ರತ್ಯಕ್ಷವಾಗೋದು ಹೆಂಗ್ ಸಂಭವಿಸ್ತದೆ? ಇಂದ್ರಿಯಗಳ ಇಲ್ಲಾರ್ದೆ ಹೆಂಗಾಗ್ತದೆ? ಇದು ಮನಸ್ಸು, ಬುದ್ಧಿ, ಚಿತ್ತ, ಅಂಕ ಇವೆಲ್ಲ ಇರ್ಲಾರ್ದೆ ಇದು ಹೆಂಗಾಗ್ತದ ಅಂತ ಮತ್ತೆ ಅವನು ಹೆಂಗದ್ರಿ ಇದೆಲ್ಲ? ಮತ್ತೆ ಅವನ ಕ್ವಶನ್ಗಳು ಕ್ರಿಯೇಟ್ ಆಗ್ತಿರ್ತಾವ. ಅವನೊಳಗ ಕ್ವಶನ್ ಕ್ರಿಯೇಟ್ ಆಗ್ಯದ ಅಂದ್ರೆ ಅದು ನಂಬಲ್ಲಿನೂ ಕ್ರಿಯೇಟ್ ಆದಂಗೆ ಅವನ ಬಲ್ಲಿ ಅದು ಕುಂತ ನಾವು ಇಂಟ್ರೆಸ್ಟ್ಲಿಂತ ಕೇಳಕ ಅಲ್ಲಿ ಅವನಿಗೆ ಕ್ವಶನ್ಗಳು ಕ್ರಿಯೇಟ್ ಆಗ್ತಾವ. ಗುರು ಆ ರೀತಿ ಅವನಿಗೆ ಸಿಕ್ಕನ. ಪುಣ್ಯಾತ್ಮ, ನನಗ ಅಂತ ಗುರು ಸಿಕ್ಕಿಲ್ಲ, ನಿಮಗಂತೂ ನನ್ನಂತ ಕಡ್ ಗುರು ಸಿಕ್ಕಿನಿ. ಮತ್ತೆ ಏಟ್ ತಿಳಿದಟ್ ಹೇಳಿನಿ, ನೀವು ತಿಳಿದಟ್ ಆದಟ್ ಮಾಡ್ರಿ, ಎಲ್ಲಿಗೆ ಬರ್ತದ ಅದೇ ಅಂತ ಗುರು ಸಿಕ್ಕ. ನಿಶ್ಚಲ್ ದಾಸ್ನಂತ ಗುರು ಸಿಕ್ಕಾಗ ಏನಾಗಬೇಕು? ಆತು. ಎಲ್ಲರೂ ಹೇಳಿದ್ದು ಕೇಳಿದ್ದು ತಲೆ ಹಾಕಿದ್ದು ತಿಳಿತು ಅಂದಿರ್ತಾರೆ. ಏನು ತಿಳಿದಿರಲ್ಲ, ಏನು ತಿಳಿಸಿ ಹೇಳಕ್ ಬಂದಿರಲ್ಲ. ಎಲ್ಲ ಒಂದ್ ಸ್ಥಿತಿ ಹಿಂಗಿರ್ತದ. ಆ ಕೈಲಿ ಅದಕ್ಕೆ ಮಾಡಿರ್ತೀವಿ. ಎಷ್ಟು ನಿಲುಕಿಸ್ಬೇಕು ಅಷ್ಟು ನಿಲುಕಿಸ್ತೀವಿ. ಇದಕ್ಕಿಂತ ಹೆಚ್ಚು ಏನ್ ನಿಲುಕಿಸ್ಬೇಕು ಹೇಳ? ನಿಮ್ಗೆ ಇಲ್ಲಿ ತನಕ ನೀವು ಎಲ್ಲೆಲ್ಲಿ ಕೇಳಿರಿ, ಏನೇನು ಓದ್ಕೊಂಡ್ರಿ, ಅದಕ್ಕಿಂತ ಒಂದಿಟ್ಟು ಹೆಚ್ಚು ನಿಮಗೆ ಕ್ಲಿಯರ್ ಆಗ್ಯದ ಅಂತ ಅನಿಸ್ತದ ನನಗಷ್ಟೇ. ನಿಮ್ಮಲ್ಲೇ ನಿಶ್ಚಲ್ ದಾಸರಿಗೆ ಕಂಡ್ರು ಇಲ್ಲ, ನಿಮ್ಮಲ್ಲಿ ಕಾಣಬೇಕದು. ಮತ್ತೆ ನಮ್ಮಲ್ಲಿ ಅವನೇ ನಿಶ್ಚಲ್ ದಾಸನೇ ಎಲ್ಲ ಕಡೆ ಅದನ. ನನ್ನ ಬಲ್ಲಿ ಕಂಡ್ರೆ ಏನ್ ಬಂತು? ನಿಮ್ಮಲ್ಲಿ ಕಾಣ್ಬೇಕು. ಅವನು ನಿಶ್ಚಲ, ಅವನೇ ಪ್ರಮಾಣೇ ನಿಶ್ಚಲ, ಅವನೇ ನಿಶ್ಚಲ ದಾಸ್. ಅಂದ್ರೆ ನಿಮ್ಮೊಳಗಿರೋ ಪ್ರಮಾಚೇತನೇ ನಿಶ್ಚಲ್ ದಾಸ್. ಯಾವಾಗ ನಿಮ್ಮ ವೃತ್ತಿ, ಅಂತಃಕರಣ ವೃತ್ತಿ ನಿರ್ಮಲ ನಿಶ್ಚಲ ಆಯ್ತು, ಆವಾಗ ನಿಮ್ ನಿಶ್ಚಲ್ ದಾಸ ನಿಮ್ಮೊಳಗೆ ಅರಿವಿನ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಪ್ರಮಾ ರೂಪದಲ್ಲಿ, ಆತ್ಮ ರೂಪದಲ್ಲಿ, ಪ್ರತ್ಯೇಗಾತ್ಮ ರೂಪದಲ್ಲಿ ಬಾ ಅಂದ್ಬಿಡ್ತಾನ. ಓಕೆನಾ? ನಮ್ಮಲ್ಲಿ ಅಂತಂದ್ರೆ ಮತ್ತೆ ಒಂದು ಸ್ಟೆಪ್ ಹಿಂದಿರ್ತಾರೆ. ನಿಮ್ಮಲ್ಲೇ ಕಾಣ್ಬೇಕು ಅವನಿಗೆ. ನಿಮ್ಮಲ್ಲಿ ನಿಶ್ಚಲ ದಾಸನ ಕಂಡ್ರೆ ನಿಮಗೂ ಉಪಯೋಗ ಆಯ್ತು, ನಮಗೇನು ಉಪಯೋಗ ಆಯ್ತು? ನಾವು ನಿಮಗೇನು ಉಪಯೋಗ ಆಯ್ತು? ನಮಗ್ ನಾ ಕಂಡ್ರೆ ನನಗ್ ಉಪಯೋಗ, ನೀವು ಕಂಡ್ರೆ ನಿಮಗ್ ಉಪಯೋಗ. ಮತ್ ನಾನು ನೀನು ಅನ್ನೋದು ಎರಡು ಕಳ್ಕೊಂಡ್ಬಿಟ್ಟೆವು ಅಂತಂದ್ರೆ ಅದೇ ನಿಶ್ಚಲ ಎಲ್ಲ ಕಡೆ ಅದನ್ನು. ನಾನು ನೀನು ಅಂತ ಎರಡು ಇದ್ದುದಕ್ಕೆ ಏನಾಗ್ಯದ? ನಮ್ಮಲ್ಲಿ ನಿಮ್ಮಲ್ಲಿ ಅನ್ನೋ ಶಬ್ದ. ಆ ನಿಶ್ಚಲ್ ದಾಸನ ಕಂಡೆವು, ಎಲ್ಲರೂ ಅದು ಕಂಡವರೆಲ್ಲ ಒಂದೇ. ಏನ್ರಿ? ಅದಕ್ಕ ಒಂದು ಸ್ಟೆಪ್ ಏನದಪ್ಪ ಅಂತಂದ್ರೆ, ಇಲ್ಲಿ ಇಂದ್ರಿಯಗಳ ಒಂದು ಪ್ರಶ್ನೆ ಅದು ಮಾಡ್ಕೋತ ಹೋತಾನ. ಆದ್ರೆ ಏನದಪ್ಪ ಅಂತಂದ್ರೆ, ಮೋಕ್ಷ ಆಗುವ ತನಕ ಮೋಕ್ಷದ ಅಪೇಕ್ಷೆ, ಮೋಕ್ಷ ಆಗುವ ತನಕ ಮೋಕ್ಷದ ಅಪೇಕ್ಷೆ. ಮೋಕ್ಷ ಆದ ಮೇಲೆ ಮೋಕ್ಷ ಆಗಲಾರದ ಜೀವಿಗಳ ಬಗ್ಗೆ ಕರುಣೆ ತೋರಿ ಆ ಇತರ ಜೀವಿಗಳು ನನಗಾದ ಆನಂದ ಅವು ಅನುಭವಿಸಲಿ ಅಂತೇಳಿ ಇತರ ಜೀವಿಗಳಿಗೂ ಮೋಕ್ಷವನ್ನುಂಟು ಮಾಡಬೇಕನ್ನಂತ ಅಪೇಕ್ಷೆ. ಇಷ್ಟೇ ಇರೋದು. ಅದಕ್ಕೆ ಅವನಿಗೆ ಗುರು ಅಂತಾರೆ. ತನಗಾದ ಆನಂದ ಇನ್ನೊಬ್ಬರಿಗೆ ಹಂಚ್ತಾನಲ್ಲ, ಅದಕ್ಕೆ ಅವನಿಗೆ ಗುರು ಅಂತಾರೆ. ನಿಮಗಾದ ಆನಂದ ನಾನು ಅನುಭವಿಸ್ತೀನಿ ಅಂತೇಳಿ ಬರೋವನೇ ಶಿಷ್ಯ ಇರ್ತಾನೆ. ಎರಡೇ ಅಪೇಕ್ಷೆ. ಒಂದು, ತನಗೆ ಮೋಕ್ಷ ಮಾಡ್ಕೋಬೇಕನ್ನೋದೊಂದು ಅಪೇಕ್ಷೆ. ತನಗೆ ಮೋಕ್ಷ ಆದ್ಮೇಲೆ ಇನ್ನೊಬ್ಬರಿಗೂ ನನಗಾದ ಆನಂದ ಅವರಿಗೂ ಆಗ್ಲಿ, ನನಗೇನು ಜ್ಞಾನ ಆಗ್ಯದ ಅವರಿಗೂ ಆಗ್ಲಿ, ನನಗೇನು ಭಾನ ಆಗ್ಯದ ಅವರಿಗೂ ಅದು ಆಗ್ಲಿ ಅಂತೇಳಿ ಅನ್ನೋದೇ ಎರಡನೇ ಅಪೇಕ್ಷೆ.
ಮೋಕ್ಷ ಹೊಂದಿದಂತ ಜೀವಿಗಳ ಅಪೇಕ್ಷೆ ಇರೋದೇ ಇದೆ, ವೈಯಕ್ತಿಕ ಮೋಕ್ಷ, ವ್ಯಷ್ಟಿ ಮೋಕ್ಷ, ಸಮಷ್ಟಿ ಮೋಕ್ಷ. ಬರಬರ್ರೆ ಕಲ್ಯಾಣಪ್ಪರು ಏನ್ ಹೇಳ್ಬೇಕಂತಾರ ಅದು ಕರೆಕ್ಟ್ ಸ್ವಚ್ಛ ತಿಳಿತಲ್ದ. ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಮೋಕ್ಷ ಮಾಡ್ಕೊಳ್ಳೋದು ದೊಡ್ಡ ಮಾತಲ್ಲ. ಬಹಳ ಮಂದಿ ವ್ಯಷ್ಟಿ ಮೋಕ್ಷ ಮಾಡ್ಕೊಂಡು ಹೋಗ್ಯಾರ. ಸಮಷ್ಟಿ ಮೋಕ್ಷಕ್ಕಾಗಿ ಯಾರು ಸರಿಯಾಗಿ ವ್ಯಷ್ಟಿ ಮೋಕ್ಷ ಆಗಿರ್ತದ ಅವ್ರ ಬಳಿ ಏನೇನು ಇರಂಗಿಲ್ಲ. ನನಗೆ ಆದ ಆನಂದ ಎಲ್ಲರಿಗೆ ಉಂಟಾಗ್ಲಿ ಅಂತೇಳಿ ಎಲ್ಲರಿಗೆ ಆಶೀರ್ವಾದ ರೂಪ ಮಂಗಲ ಮಾಡ್ಕೊತ ಕೂತಿರ್ತಾರ. ಅವ್ರು ಮಾಡ್ಲಿಕ್ಕೆ ಏನು ಕೆಲಸನೇ ಇಲ್ಲ. ಈಗ ಒಂದೇ ಕೆಲಸ, ಮೋಕ್ಷ ಆಗ್ಲಾರ್ದಂತ ಜೀವಿಗಳಿಗೆ ಮೋಕ್ಷವನ್ನು ಉಂಟು ಮಾಡೋದೇ ಆ ಒಂದು ಉದ್ಯೋಗ ಅಷ್ಟೇ. ಮತ್ತೇನಿಲ್ಲ. ಬದುಕಿರೋ ತನಕ ಅದನ್ನೇ ಕುರಿತು ಮಾತಾಡ್ತಿರ್ತಾನ, ಅದನ್ನೇ ಕುರಿತು ಹೇಳ್ತಿರ್ತಾನ, ಕೇಳ್ತಿರ್ತಾನ, ಅದನ್ನೇ ಕುರಿತು ಸಾಧನೆ ಮಾಡ್ಕೊತಿರ್ತಾನೆ. ಮುಗಿತಾವ. ಆ ಸ್ಥಿತಿ ಒಳಗಿರ್ತಾನ ಆನಂದವಾಗಿ. ಸಿದ್ಧಿ ಪುರುಷ ಮಹಾಪುರುಷ ಅಂತೇನಂತಾರಲ್ಲ, ಅವರು ಮಹಾಪುರುಷ ಆದ ಕೂಡ್ಲೇನೆ ಸಿದ್ಧಿಗಳು ಬಿಟ್ಬಿಡ್ತಾರ, ಸಿದ್ಧಿನೂ ಹಿಡ್ಕೊಂಡಿರ್ತಾರ, ಸಾಧನೆಗಳು ಬಿಟ್ಟಿರ್ತಾರ, ಸಾಧನೆಗಳು ಹಿಡ್ಕೊಂಡೆ ಮಹಾಪುರುಷರಾಗಿರ್ತಾರ. ಹಂಗೆ ಕಂಟಿನ್ಯೂಯೇಷನ್ ಇರ್ತಾವ ಅವೆಲ್ಲ. ಆಯ್ತು, ನಮಗ ಬೇರೆ ಕಡೆ ಹೋಗ್ಬೇಕಾಗ್ಯದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ, ಶರಣು ಶರಣಾರ್ಥಿ. ಎಲ್ಲರೂ ಇವತ್ತ ಮನೆಯೊಳಗೆ ಏನಾದರೂ ಒಂದಿಷ್ಟು ಸ್ವೀಟ್ ಮಾಡಿ, ನಿಶ್ಚಲ್ದಾಸರ ಫೋಟೋಗಳು ಕಟ್ ಹಾಕಿಸಿಲ್ಲ, ಹಂಗೆ ಇಟ್ಕೊಂಡು ಕೂತಿರಿ. ಸೋಮಾರಿಗಳು ಅದನ್ನ ಕಟ್ ಹಾಕಿಸ್ರಿ. ಕಟ್ ಹಾಕಿಸಿ ಅದಕ್ಕೊಂದು ಚಲೋ ಜಾಗ ಮಾಡ್ರಿ. ಎದ್ರ ಕೂತ್ರ ಹೋದ್ರ ಬಂದ್ರ ಎಲ್ಲ ಕಾಲದಲ್ಲಿ ಆತನ ದರ್ಶನ, ಆತನೇ ಕಣ್ಣೊಳಗೆ ತುಂಬಿಕೊಂಡು ಆತನ ಜ್ಞಾನವನ್ನೇ ನೀವು ಸದಾ ಮೆಲುಕು ಹಾಕೋತ ನಮ್ಮ ಉದ್ಧಾರಕ್ಕ ನಮ್ಮ ಮೋಕ್ಷ ಗುರು ನಿಶ್ಚಲ ದಾಸ ಅಂತೇಳಿ ಆತನ ಒಂದು ಉಪಕೃತಿ ಸ್ಮರಣೆಯಲ್ಲಿ ನಮ್ಮದ ಉಳಿದ ಆಯುಷ್ಯ ಕಳಿಬೇಕು. ಈ ರೀತಿ ಸರಳವಾಗಿ ಸುಂದರವಾಗಿ ತಿಳಿಯೋ ಹಾಗೆ ಕ್ರಮಬದ್ಧವಾಗಿ ಒಂದು ಬ್ರಹ್ಮಜ್ಞಾನ ಏನು ಕೊಟ್ಟಾರ. ನಾವು ಸಾವಿರ ಗ್ರಂಥ ಓದಿ ಸಾವಿರ ಗುರುಗಳ ಬೆನ್ನತ್ತಿ ಹೋಗಿ ಯಾವುದೂ ನಾವು ಏನೂ ಸರಿ ಸಾಧನೆ ಮಾಡ್ಲಿಕ್ಕಾಗಿಲ್ಲ. ಈ ಗ್ರಂಥ ನಮ್ಗೆ ಯಾವಾಗ ಸಂಬಂಧಕ್ಕೆ ಬಂತು, ಯಾ ನಿಶ್ಚಲ್ದಾಸ 500 ವರ್ಷಗಳ ಹಿಂದ ಬರೆದಿಟ್ಟು ಸತ್ತ, ಆ ಬರೆದಿಟ್ಟನೇ ಮುಂದೆ ಪೀತಾಂಬರ್ಜಿಯಾಗಿ ಬಂದ. ಮುಂದೆ ನಾನೇ ಬರೆದಿಟ್ಟು ಸತ್ತೀನಿ ನನ್ನ ಪ್ರಶ್ನೆ ಅಂತ ಅನ್ನೋದು ಎಲ್ಲೋ ಒಂದು ಮೂಲೆ ಒಳಗೆ. ಇದು ಹೇಳಿದ್ರೆ ನಿಮ್ಗ ಹುಚ್ಚ ಅಂತಾರ ಅಂತ ನಾ ಸುಮ್ ಕುಂತೀನಿ ಅಷ್ಟೇ. ನಾನೇ ಬರೆದಿಟ್ಟು ಸತ್ತೀನಿ, ನನ್ನ ಗ್ರಂಥನೇ ನಾ ಮಾತು ಓದ್ಲಕತ್ತೀನಿ ಅನ್ನೋ ಮಟ್ಟಿಗೆ ನನಗದು ಏನಾಗ್ಯದ, ಒಳಗ ಒಂಥರ ಭಾನ ಆಗಿ ಆನಂದ ಆಗ್ಯದ. ಆ ಎಲ್ಲ ಗ್ರಂಥಗಳು ಮೂಲಿ ಗುಂಪಾಗ್ಬಿಟ್ಟವ. ಹಿಂಗಾಗಿ ನಾನು ಅದನ್ನ ನಿಮ್ಗ ಇವತ್ತ ಸ್ಪಷ್ಟವಾಗಿ ಆ ಮಾತು ಹೇಳ್ಬೇಕಂತ ಹೇಳಕತ್ತೀನಿ. ಅದು ನನ್ನ ಬಗ್ಗೆ ನಾನೇ ಮಾಡ್ಕೊಂಡಂತ ವರ್ಣನೇನೂ ಅಲ್ಲ, ನನಗಾದಂತ ಎಲ್ಲೋ ಒಂದು ಮೂಲೆ ಒಳಗೆ ಇದು ಬುಕ್ ನಂದೇ ಅದ, ನಾನೇ ಬರೆದಿಟ್ಟು ಹೋಗಿನಿ ಆಗಿನ ಕಾಲದಾಗ ಅನ್ನೋ ರೀತಿಯಲ್ಲಿ ನನಗಂಥದ್ದೊಂದು ಒಳಗ ಎಲ್ಲೋ ಒಂದ್ ಕಡೆ ಅದು ಅನಿಸ್ಲಕತ್ತದ್ದು. ನಿಮಗೆ ಹೇಳಿದ್ರೆ ನೀವು ಅಷ್ಟೇ ಅರ್ಥ ಮಾಡ್ಕೊತೀರಿ, ಬೇರೆಯವರಿಗೆ ಇದು ಅರ್ಥ ಆಗ್ಬೇಕಾದ್ರೆ ಬಹಳ ಕಷ್ಟ ಅದ. ಹೀಗಾಗಿ ನಾವು ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ಯದ ಅಷ್ಟೇ. ನಂಬಿದವರಿಗೆ ಅಮೃತನೇ ಅದ, ನಂಬಲಾರ್ದವರಿಗೆ ನೀರಾಗಿರ್ತದೆ. ಅದನ್ನು ಟೀಕೆ ಮಾಡೋರಿಗೆ ವಿಷ ಆಗ್ತದೆ ಅಷ್ಟೇ. ಸುಮ್ನೆ ಸಂಬಂಧ ಇರ್ಲಾರ್ದವ್ರು ಏನಾರು ಟೀಕೆ ಮಾಡ್ತಾರಲ್ಲ, ನಾವು ಕೊಪ್ಪಳ ಕೃಷ್ಣಪ್ಪ ಸಂಬಂಧ ಇಲ್ಲ ಅವ ಇದಕ್ಕೆ. ನಿಶ್ಚಲ್ದಾಸರ ಸಂಗಟ ಇವನು ಏನ್ ಫೋಟೋ ತಕತ್ತಾನ, ಅದೇನಾಗ್ತದ, ಅಂಥವ್ರಿಗೆ ಏನಾಗ್ತದ, ಈ ಬ್ರಹ್ಮಜ್ಞಾನ ವಿಷ ಆಗ್ತದ. ಬ್ರಹ್ಮಜ್ಞಾನಿ ಆದ್ಮೇಲೆ ಎಲ್ಲರೂ ಒಂದೇ, ರಾಮನು ಒಂದೇ, ಕೃಷ್ಣನು ಒಂದೇ, ಬ್ರಹ್ಮಜ್ಞಾನ ಸಾಧಕರು ಎಲ್ಲರೂ ಒಂದೇ. ಅವ್ರ ಬಗಲ ಕೂತ್ ತಕೊಂಡ್ರೇನು, ಅವ್ರ ಮ್ಯಾಲ ಕೂತ್ ತಕೊಂಡ್ರು, ಅವ್ರ ಕೆಳಗ್ ಕೂತ್ ತಕೊಂಡ್ರು, ಎಲ್ಲರೂ ಒಂದೇ. ಹಿಂಗಾಗಿ ಇಂಥ ಟೀಕೆ ಮಾಡೋರಿಗೆ ಏನಾಗ್ತದ, ವಿಷ, ಸಂಬಂಧ ಇಲ್ಲ, ಸೂತ್ರ. ಮತ್ತೆ
ನಂಬಲಾರದವರಿಗೆ ನೀರು, ನಂಬಿದವರಿಗೆ ತೀರ್ಥ ಅಷ್ಟೇ. ಹಿಂಗಿರ್ತಾವ. ಇರ್ಲಿ, ಯಾರ ಬಗ್ಗೆ ತಗೊಂಡು ನಮ್ಗೇನ್ ಮಾಡೋದು, ಅವ್ರವ್ರ ಭಾವನೆಗಳಿಗೆ ತಕ್ಕಂತ ಫಲಗಳು ಅವ್ರು ಅನುಭವಿಸ್ತಿರ್ತಾರ. ಏನ್ಯಾಕೆ ಮಾಡಲ್ಬೇಕ? ನಾವು ಮಾತ್ರ ಮೋಕ್ಷದ ಆನಂದ ಹೊಂದಿ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ನಮಗೂ ಆನಂದ ಆಗ್ಯದ, ನಿಮಗೂ ಆನಂದ ಆಗ್ಲಿ. ಅದರ ಪ್ರಮಾಣ ಮಟ್ಟ ನಮ್ಮ ಸಾಧನೆ ಸಿದ್ಧಿ ಸುದ್ದಿ ಮೇಲೆ ಡಿಪೆಂಡ್ ಇರ್ತದ. ನಿಮ್ಮ ಸಿದ್ಧಿ ನಿಮ್ಮ ಸುದ್ದಿ ಮೇಲೆ ನಿಮ್ದು ಡಿಪೆಂಡ್ ಇರ್ತದ. ಹೆಂಗ್ ಮಾಡ್ಕೋಬೇಕನ್ನಂತ ದಾರಿ ಅಂತೂ ಸ್ಪಷ್ಟವಾಗಿ ತಿಳಿದದ. ಈಗ ಇದಕ್ಕಿನ್ನ ಎಷ್ಟು ಸ್ಪಷ್ಟ ಇನ್ನೇನು ಹೇಳಕ್ ಸಾಧ್ಯ ಅದ? ಇದನ್ನೇ ಇನ್ನೊಂದಿಷ್ಟು ಸ್ಪಷ್ಟ ಮಾಡಿ ತಿಳಿ ಮಾಡಿ ಹೇಳ್ತಾರೆ. ಮತ್ತೆ ಈ ಮೋಕ್ಷ ಸಾಧನೆ ಮಾಡಿದವರ ಗುರಿ ಏನು? ಮೋಕ್ಷ ಸಾಧನೆ ಮಾಡಿದ್ಮೇಲೆ ಮುಂದೆ ಅವ್ರ ಕೆಲಸ ಏನು? ತನಗಾದ ಆನಂದ ಲೋಕದ ಜೀವಿಗಳಿಗಾಗ್ಲಿ ಅಂತ ಆಶೀರ್ವಾದ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಬೇರೆ ಏನು ಇಲ್ಲ ಅವನ ಬಲ್ಲಿ ಅಪೇಕ್ಷೆ. ಸಂಸಾರ, ಮಕ್ಕಳು, ಮರಿ, ರೊಕ್ಕ ರೂಪಾಯಿ, ಬಂಗಾರ ಅದು ಏನೇನೂ ಇಲ್ಲ. ಅದೇ ಅವನಿಗೆ ಮುಖ್ಯ ಗುರಿ. ಅದು ಇದ್ರೂ ಸಹಿತ ಏನು ಟಿಕಳಿ ಇದ್ದಂಗೆ ಅಷ್ಟೇ, ಹಣಿಗೆ ಹಚ್ಕೊಂಡು ಟಿಕಳಿ ಇದ್ದಂಗೆ ಅಷ್ಟೇ. ಅದೇ ಇಟ್ಬೇಕು ಅಷ್ಟು. ಏನು ಪಾಠ ಉಪಯೋಗ ಆಯ್ತಾ ಹೇಳಿದ್ದು? ಇವತ್ತ ಸ್ವೀಟ್ ಮಾಡ್ಕೊಂಡು ಊಟ ಮಾಡ್ರಿ, ಕಟ್ ಹಾಕಿಸ್ರಿ, ಫೋಟೋ ಹಾಕಿ ಕಟ್ ಹಾಕಿಸಿ ಅದನ್ನಿಟ್ಟು ಪೂಜಾ ಮಾಡ್ರಿ. ಮಾಡಿ ದೇವಾ ಧನ್ಯವಾದಪ್ಪ, ನಿನ್ನ ವಿಚಾರ ಸಾಗರದ ಅತ್ಯಂತ ಉನ್ನತವಾದ ಉದ್ದೇಶ ಇವತ್ತು ನಮಗೆ ಅರ್ಥ ಆಯ್ತು, ಕೈಗೂಡಿತು ಅಂತೇಳಿ ಒಂದು ಥ್ಯಾಂಕ್ ಯು ಹೇಳಿಬಿಟ್ರಿ ಸಾಕು. ನಿಶ್ಚಲ್ ದಾಸ ಫೋಟೋ ಕಟ್ ಯಾರ ಮನೆಗೆ ಬಂದೇವಂತಂದ್ರೆ ಮೊದಲು ನನಗೆ ನಿಶ್ಚಲ್ ದಾಸನ್ ಫೋಟೋ ಕಾಣಬೇಕು. ಇಲ್ಲಂತಂದ್ರೆ ಯಾರು ಮನೆಗೂ ಬರಲ್ಲ, ಯಾರ ಮನೆಗೂ ಕರಿಬೇಡ್ರಿ. ನಮಗೆ ಅವೆಲ್ಲ ಹಣಿಗೆ ಕೂಕ ಮಚ್ಚುಗಳಾರದಂತ ಹೆಂಗಸರು ಕಂಡಂಗೆ ನಮ್ಗೆ ಆ ಮನೆಗಳು ಅಷ್ಟೇ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ ಶರಣು ಶರಣ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುರಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಇವತ್ತಿನ ಒಂದು ಬೋಧನೆಯಲ್ಲಿ ನಮಗ ಶ್ರೀಶೈಲ ಶಿಖರದ ದರ್ಶನವನ್ನ ಮಾಡಿದ್ರು. ನಮ್ಮ ಒಂದು ಸ್ವರೂಪವನ್ನ ತಿಳಿಯಾಕ ನಮಗ ಮಾರ್ಗವನ್ನ ತೋರಿಸಿ ನಮ್ಮ ಸ್ವರೂಪದಲ್ಲಿಯೇ ನಾವು ನಿಲ್ಲುವಂತೆ ಅವರು ನಮಗೆ ಮಾರ್ಗದರ್ಶನ ಮಾಡಿದರು. ಒಳಗೂ ಹೊರಗೂ ಚೈತನ್ಯ ವ್ಯಾಪಿಸೈತಿ. ಹೊರಗಿನ ವಸ್ತುಗಳನ್ನ ಗುರುತಿಸಕ ಅಂತರ್ಜಾಲದ ಪ್ರಮಾತ ಚೇತನ ಹೊರಗೆ ಬಂದು ಪ್ರಮಾ ಚೇತನವಾಗಿ ಅದೇ ಚೇತನ ವಿಷಯಾಕಾರವಾಗಿರುವ ಪ್ರಮಾಚೇತನ ಅನಿಸುವುದಕ್ಕೆ ಅದು ಸ್ವಯಂ ಪ್ರಕಾಶ ಐತಿ. ಯಾವ ವಸ್ತುವನ್ನ ಸಂಧಿಸುತ್ತದೋ ಅದು ಅದರ ಆಕಾರವನ್ನ ಪಡಿತೈತಿ. ಪ್ರಮಾಚೇತನ ಮತ್ತು ಪ್ರಮೇಯ ಚೇತನಗಳು ಒಂದಾದಾಗ ಚಿದಾಭಾಸ ವಸ್ತುವನ್ನ ಗುರುತಿಸ್ತಾನ. ಆದ್ರ ಒಳಗೆ ಇರುವ ಆತ್ಮನನ್ನ ಗುರುತಿಸಾಕ ಹೊರಗೆ ಹೋಗ್ಬೇಕಾಗಿಲ್ಲ. ಒಳಗಿರುವ ಆತ್ಮನನ್ನು ಗುರುತಿಸಾಕ ಹೋಗಿ ಅವ ಆತ್ಮಾಕಾರನೇ ಆಗಿರ್ತಾನ. ಮನವೇ ಮನುಷ್ಯನ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಆಗೈತಿ. ಮನಸ್ಸು ವಿಷಯಾಸಕ್ತವಾದಾಗ ಬಂಧನಕ್ಕೆ ಕಾರಣ ಆಗ್ತೈತಿ, ವಿಷಯರಹಿತವಾದಾಗ ಮೋಕ್ಷಕ್ಕೆ ಕಾರಣ ಆಗ್ತೈತಿ. ಸಂಕಲ್ಪ ವಿಕಲ್ಪಗಳನ್ನ ಮಾಡುವಾಗ ಮನಸ್ಸು ಅನಿಸಿತ್ತು. ಲೌಕಿಕ ವ್ಯವಹಾರದೊಳಗ ತೊಡಗಿದಾಗ ಬಂಧನಕ್ಕೆ ಒಳಗಾಗ್ತೈತಿ. ಶರೀರದ ಒಳಗಿರುವ ಆತ್ಮನನ್ನ ಅಂದ್ರೆ ಪ್ರತ್ಯೇಗಾತ್ಮನನ್ನ ಗುರುತಿಸಾಕ ಅಂತಃಕರಣ ವೃತ್ತಿ ಹೊರಗೆ ಹೋಗದೆ ಅಂತರ್ಮುಖಿಯಾಗಿ ತನ್ನ ಸ್ಥಿತಿಯಲ್ಲಿ ತಾನಿದ್ದಾಗ ನಿರ್ಮಲ ಮತ್ತು ನಿಶ್ಚಲವಾಗಿ ಇರ್ತದೆ. ಅಂತಹ ವೃತ್ತಿಗೆ ವಿಷಯವಾಗಲ್ಪಟ್ಟ ಆತ್ಮ ಶರೀರದ ಒಳಗೆ ಇರುವುದರಿಂದ ವೃತ್ತಿಯು ಶರೀರದ ಒಳಗೆ ಆತ್ಮಾಕಾರವಾಗ್ತದೆ. ವೃತ್ತಿಯಲ್ಲಿರುವ ಆತ್ಮ ತನ್ನ ಪ್ರಕಾಶದಿಂದ ವೃತ್ತಿಗೆ ತಾನೇ ಅರಿವಿಗೆ ಬರ್ತಾನ. ಆತ್ಮ ಪ್ರಮಾದ ಅರಿವಿಗೆ ಬರುವುದಿಲ್ಲ. ಅಂತಃಕರಣ ನಿರ್ಮಲ ನಿಶ್ಚಲವಾದಾಗ ಆ ಪ್ರಮಾದಕ್ಕೆ ಅದರಲ್ಲಿರುವ ಪ್ರತ್ಯೇಕಾತ್ಮ ತಾನೇ ತನ್ನ ಪ್ರಕಾಶದಿಂದ ಆ ಪ್ರಮಾದ ಅನುಭವಕ್ಕೆ ಬರ್ತಾನೆ. ಪ್ರಮಾವು ಅಂತರ್ಮುಖಿಯಾದಾಗ ನಿರ್ಮಲ ನಿಶ್ಚಲವಾಗಿರ್ತಾನ. ಅಂತಹ ಪ್ರಮಾಕ ಆತ್ಮ ತನ್ನ ಪ್ರಕಾಶದಿಂದ ಆತ್ಮನೇ ತಾನು ಭಾನವಾಗಿರ್ತಾನ. ಸ್ವಯಂ ಪ್ರಕಾಶನಾಗಿ ತಿಳಿದು ಬರ್ತಾನ. ಮೋಕ್ಷದ ಸ್ಥಿತಿಯಲ್ಲಿ
ಆಗ ಅವ ಮೋಕ್ಷದ ಸ್ಥಿತಿಯನ್ನು ಹೊಂದಾನ. ಆತ್ಮನ ಜ್ಞಾನ ಮಾಡಿಕೊಳ್ಳಾಕ ನಿರ್ಮಲ ನಿಶ್ಚಲವಾಗಿರ್ಬೇಕು. ಆಗ ಆತ್ಮ ತನ್ನ ಪಾಡಿಗೆ ತಾನು ಜ್ಞಾನಕ್ಕೆ ಬರ್ತಾನ. ಈ ಜ್ಞಾನವಾಗಕ ನಾವು ಮೊದಲು ಅಂತರ್ಮುಖಿಯಾಗಿರ್ಬೇಕು, ನಿರ್ಮಲ ಹಾಗೂ ನಿಶ್ಚಲವಾಗಿರ್ಬೇಕು ಮತ್ತು ಆತ್ಮ ಸಮ್ಮುಖಿಯಾಗಿರ್ಬೇಕು, ಮೋಕ್ಷೇಚ್ಛೆ ಉಳ್ಳವರಾಗಿರ್ಬೇಕು. ಕಾರಣ ಸಹಿತ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಪಡೆಯುವ ಒಂದು ಉತ್ಕಟವಾದ ಇಚ್ಛೆಯುಳ್ಳವಾಗಿರ್ಬೇಕು. ಅಲ್ಲಿ ಅರಿವೇ ಗುರುವಾಗೈತಿ. ಅಂತಃಕರಣ ಪಾರದರ್ಶಕವಾದಾಗ ಕೂಟಸ್ಥ ಚೇತನ ತಾನೇ ಪ್ರಕಾಶಿಸ್ತಾನ. ವಿಷಯಗಳು ಶರೀರದಿಂದ ಹೊರಗೆ ಇರುವುದರಿಂದ ವೃತ್ತಿ ಹೊರಗೆ ಹೋಗ್ಬೇಕಾಗ್ತದೆ. ಆ ಪ್ರತ್ಯೇಗಾತ್ಮ ಶರೀರದ ಒಳಗೆ ಇರುವುದರಿಂದ ಅಂತಃಕರಣ ವೃತ್ತಿ ಹೊರಗೆ ಹೋಗದೆ ಅಂತರ್ಮುಖಿಯಾದಾಗ, ನಿರ್ಮಲ ಮತ್ತು ನಿಶ್ಚಲವಾದಾಗ ಆತ್ಮನು ತಾನೇ ಪ್ರಕಾಶಿಸ್ತಾನ. ಅಪಾನಾಪಾದ ಕಾರಣ ಅವರನ್ನ ಅಲ್ಲಿ ದೂರವಾಗಿರ್ತದೆ. ಘಟಾದಿಗಳನ್ನು ಗುರುತಿಸಾಕ ಚಿದಾಭಾಸನ ಪ್ರಕಾಶ ಬೇಕಾಗ್ತದೆ. ಆದ್ರ ಆತ್ಮನನ್ನು ಗುರುತಿಸಾಕ ಚಿದಾಭಾಸನ ಪ್ರಕಾಶ ಅಲ್ಲಿ ಅವಶ್ಯ ಇರುವುದಿಲ್ಲ. ಇದು ಚಿದಾಭಾಸನನ್ನ ಅರಿಯಾಕ ಫಲರೂಪ ವೃತ್ತಿ, ಅರಿಯುವುದನ ಫಲರೂಪ ವೃತ್ತಿ. ಆತ್ಮನು ಸ್ವಯಂ ಪ್ರಕಾಶನಾಗಿದ್ದು ಆತ್ಮನಿಂದ ಆತ್ಮನು ಆತ್ಮನಿಗಾಗಿ ಪ್ರಕಾಶಿಸ್ತಾನೆ. ಅಂದ್ರ ನನ್ನಿಂದ ನಾನು ನನಗಾಗಿ ಪ್ರಕಾಶಿಸುತ್ತೇನೆ. ಇದು ನನಗ ಸಂಬಂಧಿಸಿದೆ ಹೇಳುವುದು. ಇದೇ ಮೋಕ್ಷದ ಸ್ಥಿತಿಯಾಗಿರ್ತದೆ. ಆತ್ಮನಲ್ಲಿ ಆತ್ಮನಿಂದ ಆತ್ಮನಿಗಾಗಿ ಆತ್ಮನೇ ಪ್ರಕಾಶ ಮಾಡ್ತಾನ. ಅಲ್ಲಿ ಅಂತಃಕರಣ ಬೇಕಾಗಿಲ್ಲ. ಆವರಣ ಅಂತಂದ್ರ ತಿಳಿಯದೇ ಇರುವಿಕೆ, ಅಪಾನಾಪಾದಕ ಆವರಣ, ಅಸತ್ಪಾದಕ ಆವರಣಗಳು ನಾಶ ಆಗ್ತಾವು. ಅನುಭವದಿಂದ ಬಾಣದಿಂದ ನಾವು ತಿಳಿಯಕ್ ಸಾಧ್ಯತೆ. ತಾನು ಮೋಕ್ಷ ಹೊಂದಿದ ಮೇಲೆ ತನ್ನ ಸುತ್ತಲೂ ಇರುವ ಇತರರಿಗೂ ಆ ಮೋಕ್ಷದ ಆನಂದವನ್ನ ನೀಡಾಕ ನಾವು ಪ್ರಯತ್ನಿಸಬೇಕು. ಇಷ್ಟು ಒಂದು ಜ್ಞಾನವನ್ನ ಇವತ್ತು ಗುರುಗಳು ನಮಗೆ ತಿಳಿಸಿ ನಮ್ಮ ಒಂದು ಸ್ವಸ್ವರೂಪದ ಬಾಣ ಮಾಡ್ಕೊಳಕ ನಮಗೆ ಮಾರ್ಗವನ್ನ ತೋರಿಸ್ಕೊಟ್ರು. ಇನ್ನ ನಮ್ಮ ಕಡೆಗೆ ನಮ್ಮ ಸಾಧನೆ ಮಾಡೋದು ನಮ್ಮ ಕರ್ತವ್ಯ ಆಗೈತಿ. ಅದನ್ನ ನಾವೆಲ್ಲರೂ ಪಡೆದು ಮೋಕ್ಷವನ್ನ ಪಡೆಯೋಣ ಅಂತ ಸದ್ಗುರುಗಳಿಗೆ ಅನಂತ 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 ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅದು ಚಿದಾಭಾಸನಿಂದ ಕಂಡುಕೊಳ್ಳೋದು ಫಲವ್ಯಾಪ್ತಿ ಜ್ಞಾನ, ಮತ್ತೆ ಇದು ಆತ್ಮನಿಂದ ಆತ್ಮನನ್ನು ಕಂಡುಕೊಳ್ಳೋದು ವೃತ್ತಿ ವ್ಯಾಪ್ತಿ ಜ್ಞಾನ. ವೃತ್ತಿ ವ್ಯಾಪ್ತಿ ಜ್ಞಾನ. ಇದೇನದ ಈ ದೀಪಾವಳಿ ಪಾಡ್ಯ ಶುದ್ಧ ಬ್ರಹ್ಮನ ಬರ್ತ್ಡೇ ಇದ್ದಂಗ. ಶುದ್ಧ ಬ್ರಹ್ಮ ಪ್ರಜ್ಞೆ, ನಿಮ್ಮ ಒಳಗಿನ ಪ್ರಜ್ಞೆನೆ ಬರ್ತ್ಡೇ ಇದ್ದಂಗ. ಈಗೇನದ ಮೇ 31 ಇವತ್ತ ಏನ್ ಮಾಡ್ಬೇಕು? ಸಿದ್ಧಿ ಡೇ ಅಂತ ಮಾಡ್ಕೋಬೇಕು. ಸಿದ್ಧಿ ಡೇ ಪ್ರತಿ ವರ್ಷ ಮೇ 31 ಒಂದು ಆಚರಣೆ ಮಾಡ್ಕೋಬೇಕು. ಸಿದ್ಧಿ ದಿನಾಚರಣೆ. ಸಂಪೂರ್ಣ ಆತ್ಮಜ್ಞಾನದ ಬಗ್ಗೆ ಎಲ್ಲಾ ಏನು ಜಗತ್ತಿನಾಗ ಹೇಳ್ಯಾರ ಅದೆಲ್ಲದರ ಸಾರ, ಸಂಪೂರ್ಣ ವಿಚಾರ ಸಾಗರ ಇವತ್ತು ನಿಮ್ಗೆ ತಿಳಿದದ. ಅದಕ್ಕೆ ನೀವೇನ್ ಮಾಡ್ಬೇಕು? ಸಿದ್ಧಿ ಡೇ ಅಂತ ಆಚರಣೆ ಮಾಡ್ಬೇಕು. ಸಿದ್ಧಿ ದಿನಾಚರಣೆ. ಇವತ್ತು ಅಲ್ಲಿಂದ ಇಲ್ಲಿ ತನಕ ಏನು ಅಧ್ಯಯನ ಮಾಡಿರಿ, ಸಾಧನೆ ಮಾಡಿರಿ, ಅದೆಲ್ಲ ಇವತ್ತ ಸಿದ್ಧವಾಯ್ತು ಅಂತ ನಿಶ್ಚಲದಾಸರೇ ಬರ್ದಾರ ಅಲ್ಲಿ. ಸಿದ್ಧಿ ಡೇ ನಾ ಬರ್ದದ್ದಲ್ಲದು, ಅವ್ರದೇ ಅದು. ಆತ್ಮನಿಂದ ಆತ್ಮನಿಗಾಗಿ ಆತ್ಮನೇ ಆತ್ಮನಲ್ಲಿ ಏನಾಗ್ತಾನ? ಭಾನವಾಗುತ್ತಾನೆ. ಅಭಾನಪಾದಕ ಆವರಣ ಎಲ್ಲ ಭಂಗವಾಗಿರುತ್ತದೆ. ಅದಕ್ಕೆ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೊಂಡಂತ ದಿವಸ ಇದಕ್ಕೆ ಸಿದ್ಧಿ ದಿನಾಚರಣೆ, ಸಿದ್ಧಿ ಡೇ ಅಂತೇಳಿ ಪ್ರತಿ ವರ್ಷ ಮೇ 31 ನೆನಪಿಟ್ಟು ಡೈರಿ ಒಳಗ ಏನ್ ಮಾಡ್ಬೇಕು? ಈ ಮೋಕ್ಷದ ವಿಚಾರ ಇವತ್ತಿನ ಪಾಠ ಏನ್ ಹೇಳದ ಈ ಪಾಠವನ್ನ ದಿನ ಕೇಳಬೇಕು. ದಿನ ಕೇಳಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಮೇ 31 ಪಾಠ ಅತಿ ಮುಖ್ಯವಾದ ಪಾಠ. ಇದು ಅವತ್ತಿನ ದಿವಸ ಆದ್ರೂ ಕೇಳ್ಬೇಕು. ಸಿದ್ಧಿ ಡೇ ದಿವಸ ಏನ್ ಮಾಡ್ಬೇಕಂದ್ರೆ ಹೋಳಿಗೆ ಮಾಡ್ಕೊಂಡು ಉಣಬೇಕು. ಅವತ್ತಿನ ಪಾಠ ಏನಿತ್ತು ಅದಕ್ಕೆ ಕೇಳಬೇಕು. ಮೇ 31 ಅತಿ ಮುಖ್ಯವಾದ ಪಾಠ.
ಓಕೆನಾ? ಹ್ಞೂ ಈ ಪಾಠವನ್ನ ವರ್ಷಕ್ಕೆ ಒಂದ ಸಾರಿ ಆದ್ರೂ ಇವತ್ತಿನ ಪಾಠ ಕೇಳ್ಬೇಕು. ಓಕೆ, ಒಳ್ಳೇದಾಗ್ಲಿ.